ನಿಮ್ದೇ ಕತೆ ಅಂತ ಯಾರು ಹೇಳ್ತಾ ಇದ್ದೀರಿ ಅಂದ್ರೆ, ಈ ಸಮಾಜ ಹೆಂಗಿದೆ ಅಂದ್ರೆ ರೇಪ್ ಆದ್ರೂ ಬೇಗ ಅಕ್ಸೆಪ್ಟ್ ಮಾಡ್ಕೊಂಡು. ಇದಕ್ಕೂ ಮುಂಚೆ ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಡಿವೋರ್ಸ್ ಮತ್ತೆ ಹೆಣ್ಣು ಗ್ರಾಂಟೆಡ್ ಅಲ್ಲ. ಹೆಣ್ಣು ಗ್ರಾಂಟೆಡ್ ಅಲ್ಲ, ಈ ಟೈಟಲ್ ಹುಟ್ಕೊಂಡಿದ್ದೆ ಹೇಗೆ? ನಮ್ದು ಆಕ್ಚುಲಿ ಸ್ಟೋರಿಗಳು ಯಾರಿಗೂ ವೀಕ್ಷಕರಿಗೆ ಬೇಕಾಗಿಲ್ಲ ಸರ್. ಬಟ್ ಆದ್ರೂ ಅಂದ್ರೆ ಒಂದು ಸಿನಿಮಾ ಆಗುತ್ತೆ ಅಂತ ತಕ್ಷಣ ಸರ್ OTT ಇಷ್ಟು ಆಡಿಯೋ ರೇಟ್ಸ್ ಇಷ್ಟು ಬಂದ್ಬಿಡುತ್ತೆ, ಸ್ಯಾಟಲೈಟ್ ಇಷ್ಟು ಬರುತ್ತೆ, ನಾವು DSLR ಶೂಟ್ ಮಾಡೋಣ ಅಂತ ಹೇಳಿರ್ತೀವಿ. ಬಟ್ ಬರ್ತಾ ಬರ್ತಾ ಸಿನಿಮಾ ಕ್ಯಾಮ್ರಾದಲ್ಲೇ ಇದರಿಂದ ನಮಗೆ ಏನಾಯ್ತು, ಸೊ ಬಡ್ಜೆಟ್ ನ ಜಾಸ್ತಿ ಆಯ್ತು. ಸಿನಿಮಾ ರಿಲೀಸ್ಗೂ ಮುಂಚೆ ಒಂದು ಪ್ರಿಪರೇಷನ್ ಬೇಕಿತ್ತು ನಮಗೆ. ನಿಮಗೆ ವಿತೌಟ್ ಪ್ರಮೋಷನ್ ಇವತ್ತು ಆಡಿಯನ್ಸ್ ಬರ್ತಾನೆ ಇಲ್ಲ. ನಾವು ಆಡಿಯನ್ಸ್ ಮೇಲೆ ಬ್ಲೇಮ್ ಮಾಡೋದು ತಪ್ಪ, ನಾವು ರೀಚ್ ಮಾಡೋದು ಕಮ್ಮಿ ಇತ್ತು. ಮಾರ್ಕೆಟಿಂಗ್ ಬೇರೆ, ಪ್ರಮೋಷನ್ ಬೇರೆ. ಸೊ ಇಲ್ಲಿ ಸ್ವಲ್ಪ ಕ್ರೌಡ್ ಫಂಡಿಂಗ್ ಇದೆ ಸರ್, ಅವರು ಇದ್ದಾರೆ. ಯಾಕಂದ್ರೆ ಸಿನಿಮಾ ನೋಡೋರೆ ಒಂದು 5 ಸರ್ಕಲ್ ಸರ್, ಇರೋದೇ 5 ಸರ್ಕಲ್. ಫಸ್ಟ್ ಸಿನಿಮಾ ನೋಡೋರು ಯಾರು, ಟ್ರೈಲರ್ ಇಷ್ಟ ಆಗಬೇಕು, ಟೀಸರ್ ಇಷ್ಟ ಆಗಬೇಕು, ಪೋಸ್ಟ್ ಇಷ್ಟ ಆಗಬೇಕು. ಹೀರೋ ಯಾರು, ಅಭಿಲಾಷ್ ದಳಪತಿ ಅಂತ, ಅವರು ಲವ್ ಮಾಕ್ಟೇಲ್ ಮತ್ತೆ ಲವ್ ಮಾಕ್ಟೇಲ್ 2 ಅಲ್ಲಿ ಎಷ್ಟು ರಾಶಿಕಾ ಶೆಟ್ಟಿ ಅಂತ ಹೇಳಿ ಸರ್, ಮನದ ಕಡಲು ಲ್ಯಾಕ್ ಮಾಡಿದ್ರು, ಈಗ ಬಿಗ್ ಬಾಸ್ ಕಂಟೆಸ್ಟ್ ಮಾಡಿದ್ದಾರೆ. ಹೊಸಬ್ರು ಅಂತ ಹೇಳ್ಕೋಬಾರ್ದು ಸರ್, ಆಕ್ಚುಲಿ ನಾಲೆಡ್ಜ್ ಇಲ್ಲದೆ ಇರೋದು ಅಂತ ಹೇಳ್ಕೋಬೇಕು. ಆಮೇಲೆ ಇಲ್ಲ ಸರ್, ನವೀನ್ ಸರ್ ಆಡಿದ್ರು, ಆಮೇಲೆ ರಾಜೇಶ್ ಕೃಷ್ಣ ಸರ್ ಆಡಿದ್ರು, ಪೃಥ್ವಿ ಭಟ್ ಮೇಡಮ್ ಮಾಡಿದ್ರು, ಅನಿರುದ್ಧ್ ಶಾಸ್ತ್ರಿ ಅವರು ಆಡಿದ್ರು. ನಾವು ಪ್ರಮೋಷನ್ಗೆ ನಮ್ಮ ಪ್ರೊಡ್ಯೂಸರ್ಗೆ ಅದು ಒಂದು ಹಿಂದೇಟ್ ಆಯ್ತು ಅಂತ ಪ್ರೊಡ್ಯೂಸರ್ ಸ್ಯಾಟಿಸ್ಫೈ ಆಗ್ಬೇಕಲ್ಲ. ಯಾಕಂದ್ರೆ ನಾವು ಇಲ್ಲಿ ಏನೇನೋ ಹೇಳ್ಬಿಟ್ಟಿರ್ತೀವಿ. ಸಿನಿಮಾ ಫಸ್ಟ್ ಕಾಪಿಯಿಂದ ಪ್ರೊಡ್ಯೂಸರ್ಗೆ ಆಲ್ರೆಡಿ ನೆಗೆಟಿವ್ ಸ್ಟಾರ್ಟ್. ಹೊಸದಾಗಿ ಚಿತ್ರರಂಗದೊಳಗೆ ಪಾದಾರ್ಪಣೆ ಮಾಡೋಂಥ ಟೀಮ್ಗಳಿಗೆ ಇದು ನಿಮ್ಮದೇ ಕತೆ ಅಂದರೆ ಅವ್ರಿಗಾಗಿರೋ ಅಂಥ ಅನುಭವಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ದಯಮಾಡಿ ಇದನ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಪ್ಲಾನಿಂಗಲ್ಲಿ ಎಲ್ಲೂ ಮಿಸ್ ಆಗಬೇಡಿ. ಜೊತೆ ಪ್ರಮೋಷನ್ ಲೆವೆಲ್ ತನಕನೂ ಮಾತಾಡಿದ್ದಾರೆ, ಸ್ಕ್ರಿಪ್ಟಿಂದ ಹಿಡಿದು ಪ್ರಮೋಷನ್ ಲೆವೆಲ್ ಪ್ಲಸ್ ಥಿಯೇಟ್ರಿಕಲ್ಸ್ ತನಕನೂ ಮಾತಾಡಿದ್ದಾರೆ. ಗಮನ ಇಟ್ಟು ನೋಡಿ ಈ ಒಂದು ಎಪಿಸೋಡ್ನ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋಲ್ಲಿ ನಿಮ್ದೇ ಕತೆ ಎಂಬ ಚಿತ್ರದ ನಿರ್ದೇಶಕರು ರಾಘವೇಂದ್ರ ಅವರು ಇದ್ದಾರೆ. ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ರಾಘವೇಂದ್ರ ಅವರೇ ನಮಸ್ಕಾರ. ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್. ರಾಘವೇಂದ್ರ ಅವರೇ, ನೀವು ಈ ಮುಂಚೆ ಎಷ್ಟು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರ? ಇಲ್ಲ ಸರ್, ನಂದು ಇದೇ ಮೊದಲನೇ ಸಿನಿಮಾ, ನಿಮ್ಮದೇ ಕಥೆನೇ ನನ್ನ ಡೆಬ್ಯೂ ಮೂವಿ. ಇದಕ್ಕೂ ಮುಂಚೆ ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಸರ್. 5 ಶಾರ್ಟ್ ಫಿಲ್ಮ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಅದರಲ್ಲಿ ಮೇನ್ ಆಗಿ ಡಿವೋರ್ಸ್ ಮತ್ತೆ ಹೆಣ್ಣು ಗ್ರಾಂಟೆಡ್ ಅನ್ನೋದು ಸ್ವಲ್ಪ ಹೆಸರು ತಂದು ಕೊಡ್ತು ಸರ್ ನನಗೆ. ಓಕೆ, ಡಿವೋರ್ಸ್ ಮತ್ತೆ ಹೆಣ್ಣು ಗ್ರಾಂಟೆಡ್ ಅಲ್ಲ. ಹೆಣ್ಣು ಗ್ರಾಂಟೆಡ್ ಅಲ್ಲ, ಹೆಣ್ಣು ಗ್ರಾಂಟೆಡ್ ಅಲ್ಲ. ಅದಾದ್ಮೇಲೆ ನೀವು ಮಾಡಿದಂತ ಮೊದಲ ಚಿತ್ರ ಅಂದ್ರೆ ಕಂಪ್ಲೀಟ್ ಫೀಚರ್ ಫಿಲ್ಮ್ ಅಂತ ಮಾಡಿದ್ರೆ ಅದು ನಿಮ್ಮದೇ ಕತೆ. ಹೌದು ಸರ್, ನಿಮ್ಮದೇ ಕತೆ. ಈ ಟೈಟಲ್ ಹುಟ್ಕೊಂಡಿದ್ದೆ ಹೇಗೆ? ನಿಮ್ಮದೇ ಕತೆ ಅಂತ ನೀವು ಪ್ರೇಕ್ಷಕರಿಗೆ ಹೇಳ್ತಾ ಇರೋದು, ಯಾರಿಗೆ ಹೇಳ್ತಾ ಇರೋದು? ಅಂದ್ರೆ ಜನರಿಕ್ ಸ್ಟೋರಿ ಸರ್. ಓಕೆ, ನಿಮ್ದೇ ಕತೆ. ನಾನು ಕೂಡ ಒಬ್ಬ ಪ್ರೇಕ್ಷಕ ಆದ್ರೆ ನಂದು ಕತೆ ಅದು. ಪ್ರತಿಯೊಬ್ರು ಕತೆನು ನಾವ್ ಹೇಳ್ತಾ ಅಂದ್ರೆ ಜನರಲ್ ಆಗಿರೋ ಒಂದು ಸ್ಟೋರಿನ ಆಯ್ಕೆ ಮಾಡ್ಕೊಂಡಾಗ ಅದಕ್ಕೆ ಏನ್ ಬೇಕು ಅಂತ ಒಂದು 4-5 ಟೈಟ್ಲು ನಾವು ತಗೊಂಡಿರ್ತೀವಿ. ಸೊ 4-5ರಲ್ಲಿ ಯಾವ್ದು ಸೂಟ್ ಆಗುತ್ತೆ ಎಲ್ಲ ನೋಡ್ಕೊಂಡಾಗ ನಮಗೆ ನಿಮ್ದೇ ಕತೆ ಅನ್ನೋದು ಪ್ರೊಡ್ಯೂಸರ್ ಕಡೆಯಿಂದಾನೇ ಬಂದಿದ್ದು. ನಾವೊಂದು 4 ಟೈಟಲ್ನ ಸರ್ ನೋಡಿ, ನಮ್ಮ ಸ್ಟೋರಿಗೆ ಈ 4 ಟೈಟ್ಲು ಸೂಟ್ ಆಗುತ್ತೆ, ಯಾವ್ದಾದ್ರು ಒಂದು ಟೈಟ್ಲ್ ಕೊಡಿ ಅಂದಾಗ ಪ್ರೊಡ್ಯೂಸರ್ ನಿಮ್ದೇ ಕತೆ ಸೂಟ್ ಆಗುತ್ತೆ ಅಂತೇಳಿ ಕೊಟ್ಟಂತ ಟೈಟ್ಲೇ ನಿಮ್ದೇ ಕತೆ. ರಾಘವೇಂದ್ರ ಅವರೇ, ನೀವು ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿ ನಿಮಗೆ ಪ್ರೊಡ್ಯೂಸರ್ ಸಿಗಕ್ಕೆ ಎಷ್ಟು ಕಷ್ಟ ಆಯ್ತು? ಇಲ್ಲ, ಪ್ರೊಡ್ಯೂಸರ್ದು ನನಗೆ ಏನು ಕಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಪ್ರೊಡ್ಯೂಸರ್ ನಮ್ಮ ಸ್ನೇಹಿತರೆ ಸರ್. ಸೊ ಆದ್ರಿಂದ ನನಗೆ ಅವ್ರಿಗೆ ನಾನು ಬೇರೆ ಪ್ರೊಡ್ಯೂಸರ್ ಹತ್ರ ಹೋಗಿದ್ದೇ ಇಲ್ಲ ಸರ್. ನಾನು ಡೈರೆಕ್ಟಾಗಿ ಹೋಗಿದ್ದೆ ನಮ್ಮ ಸ್ನೇಹಿತರ ಹತ್ರ. ಹಿಂಗೆ ಒಂದು ಅಂದ್ರೆ ಮೊದಲಿಂದ ನನಗೆ ಸ್ವಲ್ಪ ಸಿನಿಮಾ ಬಗ್ಗೆ ಆಸಕ್ತಿ ಇತ್ತು ಅಂತ ನಮ್ಮ ಸ್ನೇಹಿತರಿಗೂ ಗೊತ್ತಿತ್ತು. ಆದ್ರಿಂದ ಅವ್ರಿಗೆ ಹೋದಾಗ ನಾನು ಡಿವೋರ್ಸ್ ಫಸ್ಟ್ ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೂ ಅವರೇ ಎನ್ಕರೇಜ್ ಮಾಡಿದ್ದು. ಓಕೆ, ಸೊ ಅಂದ್ರೆ ಈಗ ಸುಮ್ಮನೆ ಯಾರು ಬ್ಲೈಂಡ್ ಆಗಿ ಇದು ಮಾಡಲ್ಲ. ಸೊ ಏನ್ ಮಾಡ್ಬೋದು, ಒಂದು ಶಾರ್ಟ್ ಫಿಲ್ಮ್ಸ್ನ ಮಾಡ್ಕೊಂಡ್ವಿ. ಆದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬಂತು. ಶಾರ್ಟ್ ಫಿಲ್ಮ್ಸ್ ನೋಡಿದವರೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಸೊ ನೆಕ್ಸ್ಟ್ ಫ್ಯೂಚರ್ ಫಿಲ್ಮ್ ಹೋಗೋಣ ಅಂತೇಳಿ ನಮ್ಮ ಪ್ರೊಡ್ಯೂಸರ್ಸೇ ಅಂದ್ರೆ ನಮ್ಮ ಸ್ನೇಹಿತರ ಪ್ರೊಡ್ಯೂಸರ್ ಆದ್ರಿಂದ ನನಗೆ ಈ ಪ್ರೊಡ್ಯೂಸರ್ ಹುಡ್ಕ ಇದು ಕಮ್ಮಿ ಆಯ್ತು ಸರ್. ಓಕೆ, ನಿಮ್ಮ ಸ್ನೇಹಿತರು ನಿಮ್ಗೆ ಪ್ರೊಡ್ಯೂಸರ್ ಆಗಿ ನಿಮ್ಮ ಚಿತ್ರಕ್ಕೆ ಬಂದ್ರು, ಆ ಸ್ನೇಹ ಇವತ್ತು ತನಕ ಹಾಗೆ ಇದೆಯಾ? ಮುಂದುವರಿಯುತ್ತೆ ಸರ್, ಮುಂದುವರಿಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಸುಮ್ಮನೆ ಬಂದಿದ್ದಲ್ಲ ಪ್ರೊಡ್ಯೂಸರ್ ಆಗಿ. ಸೊ ಏನಾಯ್ತು ಅಂತ ಹೇಳಿದ್ರೆ ನಮ್ದು ಆಕ್ಚುಲಿ ಸ್ಟೋರಿಗಳು ಯಾರಿಗೂ ವೀಕ್ಷಕರಿಗೆ ಬೇಕಾಗಿಲ್ಲ ಸರ್. ಬಟ್ ಆದ್ರೂ ಪ್ರೊಡ್ಯೂಸರ್ದು ಒಂದು ವ್ಯಾಲ್ಯೂ ಇರಬೇಕು. ಯಾಕೆಂದ್ರೆ ಇವತ್ತು ಅಮಾನವೀಯ ಘಟನೆಗಳು ಭಾಳ ನಡೀತದೆ, ಮಾನವೀಯತೆನೇ ಕಮ್ಮಿ ಆಗಿದೆ ಅಂತ. ಇದರಲ್ಲಿ ಒಂದು ಮಾನವೀಯತೆಯನ್ನು ತೋರಿಸಿ ಒಂದು ಹ್ಯುಮ್ಯಾನಿಟಿ ಇದಕ್ಕೋಸ್ಕರನೇ ಪ್ರೊಡ್ಯೂಸ್ ಮಾಡಿದಂಥ ಪ್ರೊಡ್ಯೂಸರ್ಸ್ ಯಾರು, ಶ್ರೀನಿವಾಸ ರೆಡ್ಡಿ ಮತ್ತು ಅರವಿಂದ್ ಅಂತೇಳಿ. ಸ್ವಲ್ಪ ನಮ್ದು ಏನಾಯ್ತು ಬ್ಯಾಕ್ ಸ್ಟೋರಿ ಅಂತ ಹೇಳಿದ್ರೆ ಸ್ವಲ್ಪ ಫೈನಾನ್ಷಿಯಲಿ ಡಿಸ್ಟರ್ಬ್ ಆಗಿದ್ದೆ ಸರ್. ಎಲ್ಲ ಚೆನ್ನಾಗೇ ಇದ್ದಾಗ ಸ್ವಲ್ಪ ಫೈನಾನ್ಷಿಯಲಿ ಡಿಸ್ಟರ್ಬ್ ಆಗಿದ್ವಿ. ಆ ಫೈನಾನ್ಷಿಯಲ್ ಡಿಸ್ಟರ್ಬ್ ಆದಾಗ ನಿಮಗೆ ಗೊತ್ತಿದೆ ಸುತ್ತ ಯಾವ ತರ ಒಂದು ಸರ್ಕಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಆ ತರ ಒಂದು ಸರ್ಕಲ್ ಅಲ್ಲಿ ಕ್ರಿಯೇಟ್ ಆದಂತ ವ್ಯಕ್ತಿನ. ಸೊ ಈಗ ಏನ್ ನೆಕ್ಸ್ಟ್ ಏನ್ ಮಾಡ್ಬೇಕು? ಯಾಕಂದ್ರೆ
ಈ ಸಮಾಜ ಹೆಂಗಿದೆ ಅಂದ್ರೆ ರೇಪ್ ಆದವ್ರನ್ನು ಬೇಗ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತೆ. ಅದೇ ಫೈನಾನ್ಷಿಯಲ್ ಡಿಸ್ಟರ್ಬ್ ಆದವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಇಂಥ ಟೈಮಲ್ಲಿ ದೇ ಸ್ಟ್ಯಾಂಡ್ ವಿತ್ ಮಿ ಸರ್. ಅಂದ್ರೆ ಏನ್ ಮಾಡ್ಬೋದು ಇವನಿಗೆ ನೆಕ್ಸ್ಟ್ ಅಂದ್ರೆ ಏನಾದ್ರು ಒಂದು ಮಾಡಬೇಕು, ಸುಮ್ಮನೆ ಒಂದಿಷ್ಟು ಅಮೌಂಟ್ ಕೊಟ್ಟು ಬಿಟ್ಬಿಡೋದಲ್ಲ. ಸೊ ಯಾಕಂದ್ರೆ ಫಸ್ಟ್ ಇಂದ ನಾವು ಹೆಚ್ಚು ಕಮ್ಮಿ ಚೈಲ್ಡ್ಹುಡ್ ಫ್ರೆಂಡ್ಸ್, ಅಲ್ಲಿಂದ ಬಂದಂತವ್ರು ಸುಮ್ಮನೆ ನಾವು ಹಂಗ್ ಬಿಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಏನ್ ಮಾಡಿದ್ರು ದೇ ಸ್ಟ್ಯಾಂಡ್ ವಿತ್ ಮಿ ಸರ್. ಅಂದ್ರೆ ಒಂದು ಸಿನಿಮಾ ಮಾಡೋಣ, ಸೊ ನಿನ್ನ ಮತ್ತೆ ನಾವು ಒಂದು ಪೊಸಿಷನ್ಗೆ ತರಬೇಕು. ಆ ನಿಟ್ಟಿನಲ್ಲಿ ದೇ ಆರ್ ಪ್ರೊಡ್ಯೂಸರ್ ಆಗಿ ಬಂದಿದ್ವಿ ಸರ್ ಅವ್ರ ಇಂಡಸ್ಟ್ರಿಗೆ. ನನಗೋಸ್ಕರ ಇವ್ನಿಗೆ ಏನಾದ್ರು ಹೆಲ್ಪ್ ಆಗ್ಬೇಕು ಅಂತೇಳಿ ದೇ ಆರ್ ಡೈರೆಕ್ಟ್ ಆಗಿ ಬಂದರು, ಅಂದ್ರೆ ಪ್ರೊಡ್ಯೂಸರ್ ಆಗಿ ಇದಕ್ಕೆ. ಅಂದ್ರೆ ಯಾಕೆ ಸಂಬಂಧ ಉಳಿಬೇಕು ಅಂದ್ರೆ ಈಗ ನಮಗೂ ಸಿನಿಮಾ ಹೊಸದು, ಕತೆ ಬರಿತಾ ಇದ್ವಿ, ಸಂಭಾಷಣೆ ಬರ್ಕೊಂತಾ ಇದ್ವಿ. ಬಟ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಪ್ರೊಸೆಸ್ ಗೊತ್ತಿಲ್ಲ. ಸಿನಿಮಾ ಚೆನ್ನಾಗಿದ್ರೆ ಸಿನಿಮಾ ಹೋಗ್ಬಿಡುತ್ತೆ ಅನ್ನೋದು ಇರುತ್ತೆ. ಆ ಕಡೆಯಿಂದನೂ ಎಷ್ಟೊಂದು ಫಾಲ್ಸ್ ಇನ್ಫಾರ್ಮೇಶನ್ಸ್ ಪ್ರೊಡ್ಯೂಸರ್ಗೆ ಹೋಗಿರುತ್ತೆ. ನನಗೆ ತಿಳಿಬೇಕಾದ್ರೆ ನನಗೆ ರೈಟ್ ಇನ್ಫಾರ್ಮೇಶನ್ ಆಗಿರುತ್ತೆ. ಬಟ್ ಇವತ್ತಿಗೆ ಬಂದಾಗ ನಾನು ತಿಳ್ಕೊಂಡಿದ್ದೆಲ್ಲ ಫಾಲ್ಸ್ ಇನ್ಫಾರ್ಮೇಶನ್ ಎಲ್ಲ ಅನ್ಸ್ಬಿಡುತ್ತೆ, ಎಲ್ಲವೂ ಅಲ್ಲದೆ ಇದ್ರು ಕೆಲವೊಂದು. ಸೊ ಇದನ್ನೇ ನಾನು ಅವ್ರಿಗೆ ಫೀಡ್ ಮಾಡ್ಬಿಟ್ಟಿರ್ತೀನಿ. ಅಂದ್ರೆ ಒಂದು ಸಿನಿಮಾ ಆಗುತ್ತೆ ಅಂತ ತಕ್ಷಣ ಸರ್ OTT ಇಷ್ಟು ಬಂದ್ಬಿಡುತ್ತೆ, ಆಡಿಯೋ ರೈಟ್ಸ್ ಇದಿಷ್ಟು ಬಂದ್ಬಿಡುತ್ತೆ, ಸ್ಯಾಟಲೈಟ್ ಇದಿಷ್ಟು ಬರುತ್ತೆ. ಸೊ ಅವತ್ತಿಗೆ ಅದು ಕರೆಕ್ಟ್ ಇತ್ತೇನೋ ನಾವು ಸ್ಟಾರ್ಟ್ ಮಾಡ್ಬೇಕಾದಾಗ, ಇಲ್ಲ ಅವತ್ತೇ ಫಾಲ್ಸ್ ಇತ್ತು ಗೊತ್ತಿಲ್ಲ. ಅದೇ ಅದು ನಿಮ್ಗೆ ಯಾವ ಮೂಲಗಳಿಂದ ಇನ್ಫಾರ್ಮೇಶನ್ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೂಲಗಳು, ವ್ಯಕ್ತಿಗಳು, ಅವ್ರು ಎಷ್ಟು ಡೀಪ್ ಅಲ್ಲಿ ಇದಾರೆ ಸಿನಿಮಾ ಫೀಲ್ಡ್ ಅಲ್ಲಿ. ಹಂಗಾಗಿ ಬಟ್ ಚೆನ್ನಾಗೇ ಇದಾರೆ, ಇವತ್ತು ಚೆನ್ನಾಗೇ ಇದಾರೆ. ಏನಾಯ್ತಪ್ಪ ನನ್ ಎಲ್ಲಿಗೆ ಬಿಟ್ಟೆಪ್ಪ, ನಡು ನೀರಲ್ಲಿ ಇಟ್ಟಿದ್ಯಾ, ಇಲ್ಲ ದಡ ಸೇರ್ಸಪ್ಪ, ಈ ತರ ಮಾತಾಡ್ತಾ ಇರ್ತಾರೆ. ಬಿಟ್ರೆ ಯಾವ್ದೇ ತರದ ಇನ್ನೂ ಇದು ಕೆಟ್ಟಿಲ್ಲ, ಕೆಡಬಾರ್ದು. ಯಾಕಂದ್ರೆ ಯಾವ್ದೇ ಒಂದು ಪ್ರಾಡಕ್ಟ್, ಬಿಕಾಸ್ ಅವರು ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಅವ್ರಿಗೂ ಒಂದು ಸಣ್ಣದಾಗ ಗೊತ್ತು. ಅಂದ್ರೆ ಮೊದಲನೇ ಸ್ಥಿತಿಗೆ ನಾವು ಗೆದ್ಬಿಡ್ತೀವಿ ಅನ್ನೋದು ಇದು, ಬಟ್ ಕನ್ಸಿಸ್ಟೆನ್ಸಿ ಇರಬೇಕು ಅನ್ನೋದು ಗೊತ್ತು. ಬಟ್ ಆದ್ರೆ ಒಂದು ಬ್ರೇಕ್ ಇವನ್ ಆದ್ರೂ ಆಗ್ಬೇಕು. ನಾವು ಏನ್ ಇನ್ವೆಸ್ಟ್ ಮಾಡಿರ್ತೀವಲ್ಲ ಅದು ಬ್ರೇಕ್ ಇವನ್ ಆದ್ರೂ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಥಿಯೇಟ್ರಿಂದ ಬಹಳ ಕಮ್ಮಿ ಇದೆ ಬಂದಿರೋ ರೆವೆನ್ಯೂ. ಯಾಕಂದ್ರೆ ನಾವು ಪ್ರಮೋಷನ್ ಅಲ್ಲಿ ಸ್ವಲ್ಪ ವೀಕ್ ಇದ್ವಿ, ಹೊಸ ತಂಡ ಆದ್ರಿಂದ. ಸೊ ಇದರಿಂದ ಜನಕ್ಕೆ ರೀಚ್ ಆಗೋದು ಸ್ವಲ್ಪ ಕಮ್ಮಿ ಆಯ್ತು. ಸಿನಿಮಾನ ನಿರ್ದೇಶನ ಮಾಡಿದ್ರಿ, ಅದಕ್ಕಿಂತ ಮುಂಚೆ ಪ್ಲಾನಿಂಗ್ ಮಾಡಿರ್ತೀರಾ ನೀವು? ಪ್ಲಾನ್ ಮಾಡಿದ ಬಜೆಟ್ ಎಲ್ಲ ಆಯ್ತಾ ಅಥವಾ ಓವರ್ ಶೂಟ್ ಆಯ್ತಾ? ಇಲ್ಲ, ಆ ತರದ್ದು ಹಾಗೆ ಆಗುತ್ತೆ ಸರ್. ನಾವು ಹಾಕೊಂಡಿದ್ದಕ್ಕೂ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಹೆವಿ ಜಾಸ್ತಿ ಅಂತ ಏನಿಲ್ಲ. ಬಟ್ ನಾವು ಹೇಳಿದ್ದು ಅವತ್ತು ಹೇಳಿದಾಗ ನಾವು DSLR ಶೂಟ್ ಮಾಡೋಣ ಅಂತ ಹೇಳಿರ್ತೀವಿ. ಬಟ್ ಬರ್ತಾ ಸಿನಿಮಾ ಕ್ಯಾಮ್ರಾದಲ್ಲೇ ನಾವು ರೆಡ್ ಜೆಮಿನಿಯಲ್ಲಿ ಶೂಟ್ ಮಾಡಿದ್ವಿ ಸರ್. ಸೊ ಹೋಲ್ ಸಿನಿಮಾ ಪೂರ್ತಿ ಅದರಲ್ಲೇ ಶೂಟ್ ಮಾಡಿದ್ವಿ. ಸೊ ಅದು ಬರೀ ನಾವು ಕ್ಯಾಮ್ರಾ ಅದನ್ನೇ ಕಂಟಿನ್ಯೂ ಮಾಡೋದ್ರಿಂದ ಲೈಟಿಂಗ್ಸ್ ನಾವು ಅದಕ್ಕೆ ಸಂಬಂಧಪಟ್ಟಿದ್ದೇ ಬೇಕಾಗುತ್ತೆ, ಟೈಮಿಂಗ್ಸ್ ಅದಕ್ಕೆ ಸಂಬಂಧಪಟ್ಟಿದ್ದೇ ಬೇಕಾಗುತ್ತೆ. ಒಂದು ನಾವು ಶಿಫ್ಟಿಂಗ್ ತಗೊಂಡಾಗ DSLR ತುಂಬಾ ಈಸಿ ಶಿಫ್ಟ್ ಮಾಡೋದಕ್ಕೆ. ಬಟ್ ಸಿನಿಮಾ ಕ್ಯಾಮ್ರಾ ಸ್ವಲ್ಪ ಟೈಮ್ ತಗೊಳುತ್ತೆ, ಅದೆಲ್ಲ ನಮ್ಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಕರೆಕ್ಟ್. ಸೊ ಇದರಿಂದ ನಮಗೆ ಏನಾಯ್ತು, ಸ್ವಲ್ಪ ಬಡ್ಜೆಟ್ ನ ಜಾಸ್ತಿ ಆಯ್ತು. ಒಟ್ಟು ಈ ಚಿತ್ರದ ಬಜೆಟ್ ಎಷ್ಟಾಯ್ತು? ಟೋಟಲ್ ಬಡ್ಜೆಟ್ 1 CR ತನಕ ಆಯ್ತು ಸರ್. 1 CR, ವೆರಿ ನಿಯರ್ ಟು 1 CR ಸರ್. ನಿಮ್ಮ ಚಿತ್ರ 4ನೇ ತಾರೀಕು ಏಪ್ರಿಲ್ 2025ಕ್ಕೆ ತೆರೆ ಕಾಣುತ್ತೆ. ಅದರ ಮೊದಲ ಶೋ ನೋಡ್ತೀರಾ, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದಾದ ನಂತರ ಶೋಗಳು ಆಯ್ತು, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೊದಲನೇ ಶೋ ನೋಡಿದಾಗ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸರ್ ಎಲ್ಲ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ. ಯಾಕಂದ್ರೆ ಎಲ್ಲರಿಗೂ ಮೊದಲನೇ ಡೈರೆಕ್ಟ್ ಮಾಡ್ತಿದ್ದಾನೆ ಅಂದಾಗ ಫಸ್ಟ್ ಹೋಗೋದೇ ನಮ್ಮ ಸರ್ಕಲ್ಲೇ ಹೋಗ್ತಾರೆ. ಏನು ಮಾಡಿದ್ದಾನೆ, ನಮ್ಮ ಫ್ರೆಂಡ್ ಮಾಡಿದ್ದಾನೆ, ಇಲ್ಲ ನಮ್ಮ ರಿಲೇಟಿವ್ ಮಾಡಿದ್ದಾನೆ, ನಮ್ಮ ಸಂಬಂಧಪಟ್ಟವ್ರನ್ನು. ಬಟ್ ನೋಡ್ಕೊಂಡು ಹೊರಗೆ ಬಂದಾಗ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮೊದಲನೇ ಸಿನಿಮಾ ಅನಿಸ್ಲಿಲ್ಲ, ತುಂಬ ಚೆನ್ನಾಗಿದೆ, ಒಂದು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ, ಈ ಥರ ಎಲ್ಲ ಅನ್ಸಿದ್ರು. ಆಮೇಲೆ ರಿಯಲ್ ಆಡಿಯನ್ಸು ಅವರು ಕೂಡ ಒಂದು ಕೆಲ ಕಡೆ ಬೈಟ್ಸ್ಗಳೆಲ್ಲ ತಗೊಂಡ್ವಿ, ಚೆನ್ನಾಗಿತ್ತು. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಒಂದು ಪ್ರಿಪ್ರೇಷನ್ ನಮಗೆ ಪ್ರೀಯಲ್ಲಿ, ಅಂದ್ರೆ ಸಿನಿಮಾ ರಿಲೀಸ್ಗೂ ಮುಂಚೆ ಒಂದು ಪ್ರಿಪ್ರೇಷನ್ ಬೇಕಿತ್ತು ನಮಗೆ. ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ನಾವು ಏನ್ ಮಾಡ್ಬೇಕು. ಸೊ ಈ ಪ್ರಿಪ್ರೇಷನ್ ನಾವೇನ್ ಮಾಡ್ಕೊಂಡ್ವಿ, ಸಿನಿಮಾ ಚೆನ್ನಾಗಿದೆ ಅಂದ್ಮೇಲೆ ನೋಡೋಣ. ಅವಾಗ ಏನಾಯ್ತು, ಸಿನಿಮಾ ಚೆನ್ನಾಗಿದೆ ಅಂದ್ಮೇಲೆ ನೋಡಕ ಡಿಸ್ಕಷನ್ಗೆ ನಮಗೆ ಒಂದು 2 to 3 days ಟೈಮ್ ತಗೊಳುತ್ತೆ. ಆ 2 to 3 days ಅಲ್ಲಿ ಸಿನಿಮಾ ಎಷ್ಟೋ ಕಡೆಯಿಂದ ಇಳಿದು ಬಿಟ್ಟಿರುತ್ತೆ. ಹೌದು, ಎಷ್ಟೋ ಕಡೆ ಗ್ರಾಫ್ ಇಳಿದು ಬಿಡುತ್ತೆ. ಯಾಕಂದ್ರೆ ಸಿನಿಮಾ ನಿಮಗೆ ಒಂದೇ ಸಲ ಆಡಿಯನ್ಸ್ ಬರಲ್ಲ ಸರ್. ಕರೆಕ್ಟ್. ನಿಮಗೆ ವಿತೌಟ್ ಪ್ರಮೋಷನ್ ಇವತ್ತು ಆಡಿಯನ್ಸ್ ಬರ್ತಾನೆ ಇಲ್ಲ. ಯಾಕಂದ್ರೆ ಅವರಿಗೆ ಮಲ್ಟಿಪಲ್ ಚಾಯ್ಸ್ ಇದೆ, ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಇದೆ. ಅಷ್ಟೆಲ್ಲ ಇರಬೇಕಾದಾಗ ನಮ್ಮ ಸಿನಿಮಾಗೇನೆ ಬರಬೇಕು ಅಂತ ಹೇಳಿದ್ರೆ ನಾವು ಅಷ್ಟೊಂದು ರೀಚ್ ಮಾಡಬೇಕು. ಕರೆಕ್ಟ್. ರೀಚ್ ಮಾಡೋದು ಅಷ್ಟು ಈಸಿ ಇಲ್ಲ ಇವತ್ತಿನ ಇದಕ್ಕೆ. ನಾನು ಸುಮ್ಮನೆ ಎಲ್ಲೋ ಒಂದ್ ಕಡೆ ಮೀಮ್ಸ್ ಕ್ರಿಯೇಟ್ ಮಾಡ್ಬಿಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಶಾರ್ಟ್ಸ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಆಗ್ತಾ ಇಲ್ಲ. ಅಲ್ಲಿ ನೋಡ್ತಾರೆ, ದೇ ಆರ್ ಸ್ಯಾಟಿಸ್ಫೈಯಿಂಗ್ ದೇರ್, ಅಲ್ಲೇ ನೋಡ್ಬಿಟ್ಟು ಅಲ್ಲೇ ಖುಷಿ ಪಟ್ಟು ಅಲ್ಲೇ ಇದಾಗ್ತದೆ. ಅವ್ರ ಕನ್ವರ್ಷನ್ ರೇಷಿಯೋ ತುಂಬಾ ಕಮ್ಮಿ ಇದೆ ಇವತ್ತು. ಕರೆಕ್ಟ್. ಸೊ ಅದು ನಮಗೆ ನೆಕ್ಸ್ಟ್ ರಿಲೀಸ್ ಆದ್ಮೇಲೆ ಅದು ಆ ಡಿಸ್ಕಷನ್ ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಅಷ್ಟು 3ನೇ ದಿನ ಅನ್ನೋಷ್ಟೊತ್ತಿಗೆ ಮಲ್ಟಿಪ್ಲೆಕ್ಸ್ ಇಂದ ಆಲ್ರೆಡಿ ಸಿನಿಮಾ ಹೊರಗಡೆ ಬಂದ್ಬಿಡ್ತು. ಓಕೆ. ಸಿನಿಮಾ ಹೊರ ಬಂದ ತಕ್ಷಣ ನೆಗೆಟಿವ್ ಥಾಟ್, ಸಿನಿಮಾ ಎಲ್ಲ ಚೆನ್ನಾಗಿದೆ ಅಂತಿದ್ದಾರೆ, ಹೊರಗಡೆ ಬಂತಲ್ಲ. ನಮಗೆ ಈ ಪ್ರೊಸೆಸ್ ಗೊತ್ತಿಲ್ಲ. ಏನಾಗುತ್ತೆ, ಮಲ್ಟಿಪ್ಲೆಕ್ಸ್ ಅಲ್ಲಿ ಕೊಡೋ ಟೈಮಿಂಗ್ಸ್ ಯಾವುದು, ಆಮೇಲೆ ಎಷ್ಟು ಶೋ ಕೊಡ್ತಾರೆ. ಒಂದು ಶೋ ಕೊಡ್ತಾರೆ ಬೆಳಿಗ್ಗೆ 9 ಗಂಟೆಗೆ ಇಡ್ಬೋದು, ಇಲ್ಲ ಇನ್ನೊಂದು ಯಾವ್ದೋ ರಾತ್ರಿ 10 ಗಂಟೆಗೆ ಇಡ್ತಾರೆ. ಸೊ ಜನ ನೋಡಬೇಕು ಅಂತ ಇರೋನು ಕೂಡ ಅವ್ರಿಗೆ ಬೇಕಾದ ಟೈಮಲ್ಲಿ ಇರ್ಬೇಕು. ಹೌದು. ಸರಿ, ಈ ಬೆಳಿಗ್ಗೆ 9ಕ್ಕೆ ಬಂದು ನೋಡೋರು ಯಾರು?
ಇಲ್ಲ ರಾತ್ರಿ 10 ಗಂಟೆಗೆ ನೋಡೋರು ಯಾರು. ಸೊ ತುಂಬಾ ಅಂದ್ರೆ ನೋಡೋದೇ ಇಲ್ಲ ಅಂತೇಳಿ ಬಹಳ ಕಮ್ಮಿ ಪ್ರಮಾಣದ ಆಡಿಯನ್ಸ್ ನೋಡ್ತಾರೆ ಅಲ್ಲಿ. ಅಲ್ಲ, ಇಲ್ಲಿ ನಾವು ಒಂದು ಅನಲೈಸ್ ಮಾಡಬೇಕಾಗಿರೋ ಒಂದು ಥಿಂಗ್ ಏನು ಅಂತಂದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಆ್ಯಕ್ಚುಯಲ್ ಆಗಿ ಹೇಳಿದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಕಮ್ಮಿ ರಿಲೀಸಸ್ ಆಗಿದೆ ಬಿಟ್ಟರೆ, ಇನ್ನು ಮಿಕ್ಕಿದ ಎಲ್ಲ ತಿಂಗಳಲ್ಲೂ ಒಂದು ವಾರಕ್ಕೆ 8ರಿಂದ 10 ಸಿನಿಮಾ ಆರಾಮಾಗಿ ರಿಲೀಸ್ ಆಗುತ್ತೆ. ಸೊ ಮಲ್ಟಿಪ್ಲೆಕ್ಸಲ್ಲಿ ಆಗಿರ್ಬೋದು, ಸಿನಿಮಾ ಥಿಯೇಟರ್ ಅವ್ರು ಆಗಿರ್ಬೋದು, ಅಕಾಮಡೇಟ್ ಹೆಂಗೆ ಮಾಡ್ತಾರೆ ಅನ್ನೋದು ನಮ್ಮ ಕ್ವಶನ್ನು ಇದೆ. ಹೌದೌದು. ಬಟ್ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾ, ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಅದು ಮಾಡೋಣ. ಬಟ್ ನಿಮ್ಮದು 3ನೇ ದಿನ ನಿಮ್ಮ ಡಿಸ್ಕಷನ್ ಮುಗಿಯೋಷ್ಟರೊಳಗೆ ಮಲ್ಟಿಪ್ಲೆಕ್ಸ್ಗಳಿಂದ ಆಚೆ ಬಂದಾದ್ಮೇಲೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಇತ್ತು ಇನ್ನು. ಸಿಂಗಲ್ ಸ್ಕ್ರೀನ್ ಇತ್ತು. ಬಟ್ ಸಿಂಗಲ್ ಸ್ಕ್ರೀನ್ಗಳಿಂದ ನಿಮಗೆ ನಿಮ್ಮ ಅನ್ಕೊಂಡಷ್ಟು ರೆವಿನ್ಯೂ ಜನರೇಟ್ ಆಯ್ತಾ? ಇಲ್ಲ, ಅನ್ಕೊಂಡಷ್ಟು ಆಗಿಲ್ಲ ಸರ್. ಬಟ್ ಜನರೇಟ್ ಆಯ್ತು, ಅನ್ಕೊಂಡಷ್ಟು ಆಗಿಲ್ಲ. ನಮಗೆ ನಮ್ದು ಮೂಲತಃ ಬಂದು ದಾವಣಗೆರೆ. ಸೊ ದಾವಣಗೆರೆ ಸೈಡ್ಸ್ ಚೆನ್ನಾಗಾಯ್ತು. ಬೆಂಗಳೂರಲ್ಲೂ ಪರವಾಗಿಲ್ಲ, ಚೆನ್ನಾಗಾಯ್ತು ನೋಡೋದು. ಮೈಸೂರು ಒಂದು ಪರವಾಗಿಲ್ಲ, ಚೆನ್ನಾಗಾಯ್ತು. ಇನ್ನು ಹುಬ್ಳಿ ರಿಲೀಸ್ ಮಾಡಿದ್ವಿ, ಅಲ್ಲೆಲ್ಲ ನಮಗೆ ಅಷ್ಟಂದ್ರೆ ನೋಡಿದ್ರು, ಬಟ್ ನಾವು ಅನ್ಕೊಂಡಷ್ಟು ನೋಡಕ್ ಆಗ್ಲಿಲ್ಲ. ಇಲ್ಲ, ನಾವು ಆಡಿಯನ್ಸ್ ಮೇಲೆ ಬ್ಲೇಮ್ ಮಾಡೋದು ತಪ್ಪಾದ್, ನಾವು ರೀಚ್ ಮಾಡೋದು ಕಮ್ಮಿ ಇತ್ತು. ಸೊ ಅದರಿಂದ ಆಡಿಯನ್ಸ್ ಗೆ ಒಂದು ಸಿನಿಮಾ ಇದೆ ಅಂತ ಗೊತ್ತಾಗ್ಬೇಕಿತ್ತು. ಸೊ ಆ ಇದ್ರಲ್ಲಿ ನಾವು ಬರೀ ನಮ್ ಯೂಟ್ಯೂಬ್ ಚಾನಲ್ ಸಾಂಗ್ ರಿಲೀಸ್ ಮಾಡ್ಕೊಂಡ್ವಿ. ಸೊ ನಮಗೆ ಅದೇ ಪ್ರಮೋಷನ್ ಅನ್ಸ್ಬಿಡುತ್ತೆ. ಹೌದು. ಸೊ ಅದೆಲ್ಲ ಪ್ರಮೋಷನ್. ಕರೆಕ್ಟ್. ಪ್ರಮೋಷನ್ ಅನ್ನೋದೇ ಬೇರೆ ಇದೆ, ಮಾರ್ಕೆಟಿಂಗೇ ಬೇರೆ, ಪ್ರಮೋಷನ್ನೇ ಬೇರೆ, ಈ ಪಬ್ಲಿಸಿಟಿನೇ ಬೇರೆ. ಇದೆಲ್ಲ ನಾವು ನಾಲೆಡ್ಜ್ ತಗೋಬೇಕಿತ್ತು. ಇಲ್ಲ, ನೀವು ಹೇಳ್ತಾ ಇರೋ ಪಾಯಿಂಟ್ಸ್ ಏನಿದೆಯಲ್ಲ 100% ಟ್ರೂ. ಇವತ್ತಿನ ದಿನ ಎಷ್ಟೋ ಜನ ನಿರ್ಮಾಪಕರು ಎಲ್ಲ ಏನು ಅನ್ಕೋತಾರೆ, ಹೊಸದಾಗಿ ಬಂದಂಥವ್ರಿಗೆ ಹೇಳ್ತಾ ಇರೋದು ನಾನು, ತಾವು ತಮ್ಮ ಸ್ಟೇಟಸ್ನಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ಅದು ಪಬ್ಲಿಸಿಟಿ ಅನ್ಕೊಂಡಿದ್ದಾರೆ. ಇಟ್ ಗೋಸ್ ಟು ಯುವರ್ ನೋನ್ ಕಾಂಟ್ಯಾಕ್ಟ್ಸ್ ಓನ್ಲಿ ಅಷ್ಟೇ, ಇನ್ನೇನು ಅದು ಆಚೆ ಹೋಗ್ತಾ ಇಲ್ಲ. ಆಮೇಲೆ ನಾನು ಎಲ್ಲೋ ಒಂದು ಕಡೆ ಮೀಮ್ಸ್ ಮಾಡಿಸ್ಬಿಟ್ಟೆ, ನಾನು ಎಲ್ಲೋ ಒಂದು ಕಡೆ ಅದು ಒಂದೇ ಪಬ್ಲಿಸಿಟಿ ಆಗಲ್ಲ. ಪಬ್ಲಿಸಿಟಿ ನಾನಾ ಥರ ಹಲವಾರು ದಾರಿಗಳಿದ್ದಾವೆ. ನೀವು ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಗ್ರೌಂಡ್ ಲೆವೆಲ್ಗೆ ಇಳಿದು ಯಾವಾಗ ಪಬ್ಲಿಸಿಟಿ ಮಾಡ್ತೀರೋ ಆವಾಗಲೇ ಜನಕ್ಕೆ ತನಕ ಹೋಗೋದು. ಯಾಕೆಂದರೆ ಜನಕ್ಕೆ ಹತ್ತಿರ ಹೋಗೋಕ್ಕೆ ತುಂಬ ಕಷ್ಟ ಇದೆ. ಅದಕ್ಕೆ ಇರುವಂಥ ಒಂದು ಸ್ಟಡಿನ ನೀವು ಮಾಡ್ಕೋಬೇಕಾಗ್ತದೆ ಅಲಾಂಗ್ ವಿತ್ ದ ಟೀಮ್. ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಆದ್ರಿಂದ ನಾವು ವೀಕ್ ಆಗಿದ್ವಿ ಆ ಸೆಕ್ಷನ್ ಅಲ್ಲಿ ಅಂತ ಹೇಳ್ಕೊತಾ ಇದ್ದೀರಾ. ಈಗ ಮುಂದಿನ ದಿನದಲ್ಲಿ ಏನಾದರೂ ಪ್ರಾಜೆಕ್ಟ್ಸ್ ಇದಾವ ನಿಮ್ದು? ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಇದಾವೆ ಸರ್. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ನಡೀತಿದೆ. ಹಾಸ್ಪಿಟಲ್ ಅಂತ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಅಲ್ಲೇನ್ ತಪ್ಪಾದೋ ಅದನ್ನೆಲ್ಲ ನಾವು ಇಲ್ಲಿ ತಿದ್ಕೊಳ್ಳೇಬೇಕು. ಸೊ ರೈಟಿಂಗ್ ಅಲ್ಲಿ ಇರ್ಬೋದು, ಪ್ರೊಡಕ್ಷನ್ ವೈಸ್ ಇರ್ಬೋದು, ಕಾಸ್ಟ್ ಕಟಿಂಗ್ಸ್ ಇರ್ಬೋದು, ಅಥವಾ ಇರೋ ಕಾಸ್ಟ್ ಅಲ್ಲೇ ನಾವು ಹೆಂಗೆ ಇನ್ನೂ ಅಪ್ಸ್ಕೇಲ್ ಮಾಡ್ಕೋಬಹುದು ನಮ್ಮ ಸಿನಿಮಾನ. ಸೊ ಈ ತರದೆಲ್ಲ ನಡೀತಾ ಇದೆ ಸರ್. ಸೊ ಈ ಹಾಸ್ಪಿಟಲ್ ಅನ್ನೋ ಸಿನಿಮಾಗೆ ಪ್ರೀವಿಯಸ್ ಸಿನಿಮಾದಲ್ಲಿದ್ದ ಪ್ರೊಡ್ಯೂಸರೇ ಪ್ರೊಡ್ಯೂಸ್ ಮಾಡ್ತಾ ಇದಾರಾ ಅಥವಾ ಬೇರೆ ಯಾರಾದ್ರೂ ಪ್ರೊಡ್ಯೂಸರ್? ಇಲ್ಲ ಸರ್, ಇಲ್ಲಿ ಸ್ವಲ್ಪ ಕ್ರೌಡ್ ಫಂಡಿಂಗ್ ಇದೆ ಸರ್, ಅವರು ಇದ್ದಾರೆ. ಸೊ ಅವ್ರ ಜೊತೆಗೆ ಕ್ರೌಡ್ ಫಂಡಿಂಗ್ ಇದೆ ಸರ್. ಸೊ ನಿಮ್ಮ ಮುಂಚಿನ ಸಿನಿಮಾ ನಿರ್ಮಾಪಕರು ಯಾರಿದ್ದಾರೆ ಅವ್ರು ಇನ್ನೂ ಈ ಸಿನಿಮಾದಲ್ಲೂ ನಿರ್ಮಾಪಕರಾಗಿ ಕಂಟಿನ್ಯೂ ಆಗಿದ್ದಾರೆ? ಸಿನಿಮಾದಲ್ಲಿ ನಿರ್ಮಾಪಕರಾಗಿದ್ದಾರೆ, ಫುಲ್ ಪ್ಲೇಡ್ಸ್ ಆಗಿರದೇ ಇದ್ರು ಕ್ರೌಡ್ ಫಂಡಿಂಗ್ ಅಲ್ಲಿ ಅವರು ಕೂಡ ಒಬ್ರು ಆಗಿದ್ದಾರೆ. ಜೊತೆಗೆ ನಾವೇನ್ ಮಾಡ್ತಿದ್ವಿ, ಎಲ್ಲಾ ಟೆಕ್ನಿಷಿಯನ್ಸ್ ಕೊಲಾಬರೇಟ್ ಆಗಿ ವರ್ಕ್ ಮಾಡ್ತಾ ಇದ್ವಿ ಸರ್. ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಡಿಒಪಿ ಸರ್ ಇರ್ಬೋದು. ಸೊ ಎಲ್ಲರೂ ಕೊಲಾಬರೇಟ್ ಆಗಿ ಮಾಡ್ತಾ ಇದ್ವಿ. ಇಲ್ಲ, ಫ್ಯೂಚರ್ ಆಫ್ ಕನ್ನಡ ಇಂಡಸ್ಟ್ರಿ ನನ್ಗೆ ಹೆಂಗೆ ಕಾಣ್ತಾ ಇದೆ ಅಂದರೆ, ಇವತ್ತಿನ ದಿನ ಇರೋ ಕಾಂಪಿಟೇಷನ್ಗೆ ಪ್ಲಸ್ ಬರ್ತಾ ಇರೋ ನಂಬರ್ ಆಫ್ ಮೂವೀಸ್ಗೆ, ಯಾಕೆಂದರೆ ಸರ್ವಕಾಲಿಕ ಹೈಯೆಸ್ಟ್ ಸಿನಿಮಾ ರಿಲೀಸ್ ಕಂಡಿರುವಂಥ ವರ್ಷ 2025. ನಾವು 1930ನೇ ಇಸ್ವಿ 29ನೇ ಇಸ್ವಿಯಿಂದ 2025ನೇ ಇಸ್ವಿ ತನಕ ಲೆಕ್ಕ ತಗೊಂಡ್ರೆ 255 ಚಿತ್ರಗಳು ಬಿಡುಗಡೆ ಆಗಿರೋದು. ಅಂದರೆ ಶೂಟ್ ಆಗೋದು 400 ಸಿನಿಮಾನೇ ಆಗ್ಬೋದೇನೋ, ಬಟ್ ಬಿಡುಗಡೆ ಆಗುವಂಥದ್ದು ಸರ್ವಕಾಲಿಕ ರೆಕಾರ್ಡು 2025ರಲ್ಲಿ ಆಗಿದೆ. ಅಂದರೆ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಿನಿಮಾ ಸಂಖ್ಯೆಗಳು ಜಾಸ್ತಿನೇ ಆಗುತ್ತೆ ಅಂತ ಇಟ್ಕೊಳ್ಳಿ. ಬಟ್ ತಿರ್ಗಾ ಅದೇ ಪ್ರಾಬ್ಲಮ್ಗೆ ಬಂದು ಇಳಿತೀವಿ, ತಿರ್ಗಾ ಅದೇ 8-10 ಸಿನಿಮಾ ಒಂದು ವಾರಕ್ಕೆ ಬರುತ್ತೆ. ಸೊ ಈ ಸತಿ ಹಾಸ್ಪಿಟಲ್ ಅನ್ನೋ ಸಿನಿಮಾಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿರುತ್ತೆ? ಪ್ರಿಪ್ರೇಷನ್ ಅಂತ ಹೇಳಿದ್ರೆ ನಾವು ಏನು ರೀಚ್ ವೈಸಲ್ಲಿ ನಾವು ಎಲ್ಲೆಲ್ಲಿ ವೀಕ್ ಆಗಿದ್ವಿ, ಸೊ ರೀಚ್ ವೈಸಲ್ಲಿ ನಾವು ಯಾವ ಥರ ಮಾಡ್ಬೋದು, ರೀಚ್ ಅಂದ್ರೆ ಯಾವ ಥರ ಹೋಗ್ಬೋದು. ಸೊ ಅದಕ್ಕೊಂದು ಡಿಸ್ಕಷನ್, ಅದಕ್ಕೊಂದು ಇವಾಗಿಂದನೇ ಫಸ್ಟ್ ನಾವು ಸಿನಿಮಾ ಶುರು ಮಾಡಿದಾಗಿಂದನೇ ಒಂದು ಅಟ್ಲೀಸ್ಟ್ ನಮ್ಮ ಸರೌಂಡಿಂಗ್ ಅಲ್ಲಿ ಇಂಥದ್ದೊಂದು ಸಿನಿಮಾ ಶುರು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಹೋಗ್ಬೇಕು. ಯಾಕಂದ್ರೆ ಸಿನಿಮಾ ನೋಡೋರೆ ಒಂದು 5 ಸರ್ಕಲ್ ಸರ್, ಇರೋದೇ 5 ಸರ್ಕಲ್. ಫಸ್ಟ್ ಸಿನಿಮಾ ನೋಡೋರು ಯಾರು? ಸಿನಿಮಾ ಟೀಮ್ನವರು, ನಾವು, ನಮ್ಮ ಮನೆಯವರು, ಅಂದ್ರೆ ಪ್ರೊಡ್ಯೂಸರ್ ಮನೆಯವರು, ಸಿನಿಮಾದಲ್ಲಿ ವರ್ಕ್ ಮಾಡಿದವರು. ಸೆಕೆಂಡ್ ಸರ್ಕಲ್ ಅಂದ್ರೆ ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ ಸರ್ಕಲ್. ಥರ್ಡ್ ಯಾರು ಬರ್ತಾರೆ? ಸಿನಿಮಾಗೆ ಸಂಬಂಧಪಟ್ಟವರು, ಅದೇ ಅದರ್ ದ್ಯಾನ್ ನಮ್ಮ ಸಿನಿಮಾ ಡೈರೆಕ್ಟ್ರು, ಬೇರೆ ಲೈಟ್ ಬಾಯ್ಸು, ಎಲ್ಲರೂ ಈ ಥರ. ನೆಕ್ಸ್ಟ್ ಫೋರ್ತ್ ಬರೋದೇ ಒಬ್ಬ ಆಡಿಯನ್ಸ್. ಸೊ ನಾವು ಅವ್ರಿಗೆ ರೀಚ್ ಆಗಬೇಕು. ಇನ್ನು ಫಿಫ್ತ್ ಸರ್ಕಲ್ ಬಂದ್ಬಿಟ್ಟು ಅವ್ರಿಗೆಲ್ಲ ಒಂದು ಟಿಕ್ ಮಾರ್ಕ್ ಇರ್ತಾವೆ. ಅಂದರೆ ನನಗೆ ಟ್ರೈಲರ್ ಇಷ್ಟ ಆಗಬೇಕು, ಟೀಸರ್ ಇಷ್ಟ ಆಗಬೇಕು, ಪೋಸ್ಟ್ ಇಷ್ಟ ಆಗಬೇಕು, ಹೀರೋ ಯಾರು, ಇದೆಲ್ಲ ಇಷ್ಟ ಆದಮೇಲೆ ಸಿನಿಮಾ ಚೆನ್ನಾಗಿದೆನಾ ನೋಡೋಣ, ಒಂದು ತಿಂಗಳಾದ್ಮೇಲೆ ಇದ್ರೆ ಹೋಗೋಣ. ಸೊ ಈ ಥರ ಕ್ಯಾಟಗರಿ ವೈಸಲ್ಲೇ ನೋಡ್ತಾರೆ ಸರ್ ಆಡಿಯನ್ಸ್. ಸೊ ಎಲ್ಲರಿಗೂ ರೀಚ್ ಹೇಗೆ ಮಾಡ್ಬೋದು? ಈಗ ಎಲ್ಲರಿಗೂ 100% ಅಂತೂ ರೀಚ್ ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ಆ ಸರ್ಕಲಲ್ಲಿ ನಾವು ರೀಚ್ ಆಗಿ ಟ್ರೈ ಮಾಡಬೇಕು. ಇದಕ್ಕೆ ಏನು ವರ್ಕ್ ಮಾಡಿದರೆ ಚೆನ್ನಾಗಿ?
ಸೊ ನೀವು ಇವಾಗ ಆ ಸರ್ಕಲ್ಗಳ ಮೂಲಕ ಟಾರ್ಗೆಟ್ ಆಡಿಯನ್ಸ್ನ ಸೆಟ್ ಮಾಡೋಣ ಅನ್ನೋ ಒಂದು ಡಿಸ್ಕಷನ್ಗೆ ಬಂದಿದ್ದೀರಿ. ಇದೀವಿ ಸರ್. ಸೊ ನಿಮ್ದೇ ಕಥೆಯಲ್ಲಿ ಆದಂತ ತಪ್ಪುಗಳು ಹಾಸ್ಪಿಟಲ್ ಸಿನಿಮಾದಲ್ಲಿ ಆಗೋಕ್ಕೆ ಚಾನ್ಸಸ್ ತುಂಬಾ ಕಡಿಮೆ. ಚಾನ್ಸಸ್ ತುಂಬಾ ಕಮ್ಮಿ ಸರ್. ನಿಮ್ದೇ ಕತೆ ಈ ಚಿತ್ರದ ತಾರಾಗಣದ ಬಗ್ಗೆ ಹೇಳ್ತೀರಾ? ನಿಮ್ದೇ ಕತೆ ತಾರಾಗಣದಲ್ಲಿ ಅಭಿಲಾಷ್ ದಳಪತಿ ಅಂತ ಅವರು ಲವ್ ಮಾಕ್ಟೇಲ್ ಮತ್ತೆ ಲವ್ ಮಾಕ್ಟೇಲ್ 2 ಅಲ್ಲಿ ಹೀರೋಗೆ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ವರ್ಕ್ ಮಾಡಿದ್ರು. ಅವರು ಮೇಲ್ ಲೀಡ್ ಆರ್ಟಿಸ್ಟ್ ಆಗಿದ್ರು. ನೆಕ್ಸ್ಟ್ ರಾಶಿಕಾ ಶೆಟ್ಟಿ ಅಂತ ಹೇಳಿ ಸರ್, ಮನದ ಕಡಲು ಲ್ಯಾಕ್ ಮಾಡಿದ್ರು, ಈಗ ಬಿಗ್ ಬಾಸ್ ಕಂಟೆಸ್ಟ್ ಆಗಿದ್ದಾರೆ. ಅವರು ಫಿಮೇಲ್ ಲೀಡ್ ಅಲ್ಲಿ ಇದ್ದಾರೆ ಸರ್. ನೆಕ್ಸ್ಟ್ ಸಿ.ಕೆ. ಚಂದ್ರು ಸರ್, ನೆಕ್ಸ್ಟ್ ಮನೋಹರ್ ಗೌಡ ಅಂತ ಇದ್ದಾರೆ, ನೆಕ್ಸ್ಟ್ ಹಂಗೆ ಮಂಜಯ್ ಸರ್ ಅಂತ ಒಬ್ರು ಇದ್ದಾರೆ ಸರ್. ಎಲ್ಲ ಸ್ಟಾರ್ ಕಾಸ್ಟ್ ಚೆನ್ನಾಗೇ ಇದೆ. ಓಕೆ ಸರ್, ಡಿಸೆಂಟ್ ಸ್ಟಾರ್ ಕಾಸ್ಟ್ ಇದೆ ಸರ್. ಸೊ ಥಿಯೇಟ್ರಿಕಲ್ ಇಂದ ಇಳಿತು, ಥಿಯೇಟ್ರಿಕಲ್ ಇಂದ ಇಳಿದ ಮೇಲೆ ನಿಮ್ದೇ ಕತೆ ಚಿತ್ರದ ಬೇರೆ ಏನೇನ್ ಬಿಸ್ನೆಸ್ ಗಳಾಯ್ತು? ಏನಾಗುತ್ತೆ ಅದೇ, ಈಗ ಹೊಸಬ್ರು ಅಂತ ಹೇಳ್ಕೋಬಾರ್ದು ಸರ್. ನಾವು ಆಕ್ಚುಲಿ ನಾಲೆಡ್ಜ್ ಇಲ್ಲದೆ ಇರೋದು ಅಂತ ಹೇಳ್ಕೋಬೇಕು. ಸರಿ, ಹೊಸಬ್ರು ಅಂತ ತಕ್ಷಣ ಎಲ್ಲ ಹೊಸಬ್ರಿಗೂ ಇದಾಗೋದಿಲ್ಲ. ನಾಲೆಡ್ಜ್, ನಾನು ನಮ್ಮ ತಪ್ಪನ್ನು ಏನಕ್ಕೆ ಅದು ಫಸ್ಟ್ ಎಲ್ಲ ಕಡೆ ನಾವು ಬರೀ ನೆಗೆಟಿವ್ ಹೇಳ್ತಾ ಬರ್ತೀವಿ. ಆಕ್ಚುಲಿ ಫಿಲಮಲ್ಲಿ ಪಾಸಿಟಿವ್ ಇಲ್ಲ ಅಂತಲ್ಲ. ಫಿಲಮಲ್ಲಿ ಫಸ್ಟ್ ಸಿನಿಮಾ ಮಾಡೋದೇ ಪಾಸಿಟಿವ್, ಅದನ್ನ ಥಿಯೇಟರ್ ರಿಲೀಸ್ ಮಾಡೋದೇ ಪಾಸಿಟಿವ್. ಬಟ್ ಅದಕ್ಕೆ ವ್ಯಾಲ್ಯೂ ಬರಬೇಕು ಅಂದ್ರೆ ಜನ ನೋಡಬೇಕು, ಯಾವ್ದಾದ್ರು ಪ್ಲಾಟ್ಫಾರ್ಮ್ ರೀಚ್ ಆಗಬೇಕು. ಸೊ ಹಂಗಾಗಿ ಥಿಯೇಟ್ರಿಂದ ಇಳಿತು ಅಂತ ಹೇಳಿದ್ವಿ. ಅದು ನೆಕ್ಸ್ಟ್ ಥಿಯೇಟ್ರಿಂದ ಇಳಿದ್ಮೇಲೆ ಏನು ಆಯ್ತು ಅಂತ. ಸೊ ನಾವು OTT ಟ್ರೈ ಮಾಡ್ತೀವಿ ಸರ್. ಸೊ OTT ಟ್ರೈ ಮಾಡೋದಕ್ಕೆ ನಮಗೂ ಒಂದೇನೋ ಒಂದು ಮೂಲ ಸಿಗುತ್ತೆ. ಯಾರನ್ನೋ ಇಟ್ಕೊಂಡು ಹೋಗ್ತೀವಿ, ಅವ್ರು ಅಲ್ಲಿ ಹಾಕ್ಸ್ಬಿಡ್ತೀನಿ, ಇಲ್ಲಿ ಹಾಕ್ಸ್ಬಿಡ್ತೀನಿ ಅಂತ ಹೇಳ್ತಾ ಹೋಗ್ತಾರೆ. ನಾವು ಅವ್ರನ್ನೇ ಫಾಲೋ ಮಾಡ್ತಾ ಹೋಗ್ತೀವಿ, ಮೆಸೇಜ್ ಮಾಡ್ತಾ ಹೋಗ್ತೀವಿ. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ರೆಡಿ ಮಾಡ್ಕೊಳ್ಳಿ, ಫಾರ್ಮೆಟ್ ರೆಡಿ ಮಾಡಿ. ನಮಗೇನೋ ಆಯ್ತು, ಹಾಗೆ ಬಿಡ್ತು, ಹೀಗೆ ಬಿಡ್ತು, ಈ ತರ ಹೋಗಿ. ಯಾಕೆ ನಾವು ಯಾರನ್ನೋ ಫಾಲೋ ಮಾಡ್ತಾ ಇರ್ತೀವಿ. ಫಾಲೋ ಮಾಡ್ತಿರೋರು ಹೆಸರುಗಳು ಬೇಡ, ಫಾಲೋ ಮಾಡ್ತಿರೋರು ನಮಗೆ ಸಿನಿಮಾ ಪರಿಚಯ ಇರೋರೆ. ಸೊ ಒಂದು ಫೈನ್ ಡೇ ನಮಗೆ ಗೊತ್ತಾಗುತ್ತೆ ಅದು ವರ್ಕ್ ಆಗ್ತಾ ಇಲ್ಲ. ಆ ವರ್ಕ್ ಆಗ್ತಿಲ್ಲ ಅನ್ನೋಷ್ಟರಲ್ಲಿ ಸಿನಿಮಾ 2 ತಿಂಗಳು ರಿಲೀಸ್ ಆಗಿ 2 ತಿಂಗಳು ಆಗ್ಬಿಟ್ಟಿದೆ. ಸೊ 2-3 ತಿಂಗಳು ಆದ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಬ್ರನ್ನ ಫಾಲೋ ಮಾಡ್ತೀವಿ. ಸೊ ಅಲ್ಲಿ ಒಳಗಡೆ ಹೋದಾಗ ನಮ್ಗೆ ಇನ್ನೊಂದು ಗೊತ್ತಾಗುತ್ತೆ, ಇಲ್ಲ ನಾವು OTT ಅಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲೇ ಬೇರೆ ಪ್ರೊಸೀಜರ್ ಇದೆ, ಅವ್ರಿಗೆ ಬೇರೆ ಫಾರ್ಮ್ಯಾಟ್ ಇದೆ, ಅವ್ರಿಗೆ PPT ಅಲ್ಲೇ ಬೇರೆ ಕೊಡಬೇಕು. ಸೊ ಅಲ್ಲಿ ಅಪ್ಲೋಡಿಂಗ್ ಚಾರ್ಜಸ್ ಬೇರೆ ಇದೆ. ಯಾಕೆಂದ್ರೆ ಈಗ ಸಿನಿಮಾ ರಿಲೀಸ್ ಆಗ್ಬೇಕಾದಾಗ ಇದ್ದಂತ ಪ್ರೊಡ್ಯೂಸರ್ಗೆ ಹುಮ್ಮಸ್ಸು ಸಿನಿಮಾ ರಿಲೀಸ್ ಆದ ನಂತರದ ದಿನಗಳಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಹೌದು, ಈ ತರ ವೇಟಿಂಗ್ ಪೀರಿಯಡ್ ಬಂದಾಗ ಯಾರಿಗೆ ಆದ್ರೂ ಆ ಒಂದು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಮತ್ತೆ ಸಿನಿಮಾಗೆ ನಾವು ಅಪ್ಲೋಡಿಂಗ್ ಚಾರ್ಜಸ್ ಕೊಡಬೇಕು ಅಂದಾಗ ಪ್ರೊಡ್ಯೂಸರ್ ತಲೆಯಲ್ಲಿ ಒಂದು ಕ್ವಶನ್ ಬರೋದು, ಥಿಯೇಟರ್ ಅಲ್ಲೇ ನಮಗೆ ಅಷ್ಟೊಂದು ಇದು ಕಂಡಿಲ್ಲ, ಇದಕ್ಕೂ ಮತ್ತೆ ದುಡ್ಡು ಹಾಕ್ಬೇಕಾ ನಾವು? ಸೊ ಎಕ್ಸಿಸ್ಟಿಂಗ್ ಪ್ರೊಡ್ಯೂಸರ್ಸ್ಗೆ ಅವ್ರಿಗೆ ಗೊತ್ತು, ಈ ಸಿನಿಮಾ ಅಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದು ತಗೊಂತೀವಿ, ಏನೋ ಒಂದು ಗೊತ್ತಿಲ್ಲ. ಬಟ್ ಹೊಸ ಪ್ರೊಡ್ಯೂಸರ್ಗೆ ಪ್ರತಿಯೊಂದು ಹಂತದಲ್ಲೂ ಏನಾಗುತ್ತೆ, ಕ್ವಶನ್ ಮಾರ್ಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಾವು ಇದಕ್ಕೆ ಬಂದಿದ್ದೇ ತಪ್ಪಾಗ್ಬಿಡುತ್ತಾ, ಸಿನಿಮಾ ಲ್ಯಾಂಡಿಗೆ ದುಡ್ಡು ಹಾಕಿದ್ದೆ ತಪ್ಪಾಯ್ತಾ? ಸೊ ಈ ಥರ ಎಲ್ಲ ಇದ್ದಾಗ ನಾವು ಮತ್ತೆ ಪ್ರೊಡ್ಯೂಸರ್ ಕನ್ವಿನ್ಸ್ ಮಾಡೋದು ಇನ್ನು ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ನಾವು ನೀವು ಅವಾಗಲೇ ಕೇಳಿದ್ವಿ ಕ್ವಶನ್, ಪ್ರೊಡಕ್ಷನ್ ಎಷ್ಟು ಅನ್ಕೊಂಡಿದ್ರಿ, ಎಷ್ಟು ಜಾಸ್ತಿ ಆಗೇ ಇದೆ. ಬಟ್ ಅವಾಗ ಕನ್ವಿನ್ಸ್ ಆಗಿದ್ರು, ಯಾಕಂದ್ರೆ ನಾವು ಮ್ಯೂಸಿಕ್ ಮಾಡಕ್ ಹೋದಾಗ ಡಿಜಿಟಲ್ ಮಾಡ್ತೀವಿ ಅಂತ ಹೇಳಿರ್ತೀವಿ. ಆಮೇಲೆ ಬಂದಾಗ ಎಂಟೈರ್ ಸಿನಿಮಾ ಲೈವ್ ಹಾಕಿದ್ವಿ, ಸಾಂಗ್ ಎಲ್ಲ ಹೊಸಬ್ರಲ್ಲಿ ಆಡ್ಸೋಣ ಸರ್ ಅಂದಿದ್ವಿ. ಆಮೇಲೆ ಇಲ್ಲ ಸರ್, ನವೀನ್ ಸಚ್ಚು ಸರ್ ಆಡಿದ್ರು, ಆಮೇಲೆ ರಾಜೇಶ್ ಕೃಷ್ಣ ಸರ್ ಆಡಿದ್ರು, ಪೃಥ್ವಿ ಭಟ್ ಮೇಡಮ್ ಆಡಿದ್ರು, ಅನಿರುದ್ಧ್ ಶಾಸ್ತ್ರಿ ಅವರು ಆಡಿದ್ರು. ಸೊ ಎಲ್ಲರಿಗೂ ಅವ್ರದೇ ಒಂದು ಹೊಸಬ್ರಿಗೂ ಅವ್ರಿಗೂ ಡಿಫ್ರೆನ್ಸ್ ಇದೆ ಅಮೌಂಟ್ ಅಲ್ಲಿ. ಎಲ್ಲದಕ್ಕೂ ಒಪ್ಕೊಂತ ಬರ್ತಾರೆ. ರಿಲೀಸ್ ಅಲ್ಲೂ ಅಷ್ಟೇ. ಆಕ್ಚುಲಿ ಕೊನೆಗೆ ಎಲ್ಲಿಗೆ ಬಂದ್ಬಿಡ್ತೀವಿ, ಇನ್ನೊಂದು ಏನಾಗುತ್ತೆ ಸರ್, ನಾವು ರಿಲೀಸಿಗೆ ಅಂತೇಳಿ ಒಂದು ಸ್ವಲ್ಪ ಸಿನಿಮಾ ಭೇಟಿ ಹಾಕೋದಾಗ ಅಲ್ಲೂ ನೆಗೆಟಿವ್ ಫೀಡ್ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಮಾಡಿದ್ದೆ ಏನಿದೆ, ನೀವು ಎಕ್ಸ್ಪೀರಿಯನ್ಸ್ಗೆ ಅಷ್ಟೇ ಸಿನಿಮಾ ಮಾಡಿದ್ದು, ಈ ತರ ಎಲ್ಲ ಟಾಕ್ಸ್ ಗಳು ಬಂದಾಗ ನಾವು ಪ್ರಮೋಷನ್ಗೆ ನಮ್ಮ ಪ್ರೊಡ್ಯೂಸರ್ಗೆ ಅದು ಒಂದು ಹಿಂದೇಟ್ ಆಯ್ತು ಅಂತ. ಯಾಕಂದ್ರೆ ಅಲ್ಲಿವರೆಗೂ ಅವ್ರು ಯಾವ್ದಕ್ಕೂ ಕೊರತೆ ಮಾಡಿಲ್ಲ, ಶೂಟಿಂಗ್ ಅಲ್ಲಿ ನಮಗೆ ಯಾವುದೇ ತರದ ಕೊರತೆ ಮಾಡಿಲ್ಲ ಪ್ರೊಡ್ಯೂಸರ್. ಒಂದು ದಿನ ನಮಗೆ ದುಡ್ಡಿನ ಪ್ರಾಬ್ಲಮ್ ಅಂತೇಳಿ ಶೂಟಿಂಗ್ ಅಲ್ಲಿ ಯಾವುದೇ ತರದ್ದು ಇದಿಲ್ಲ. ಪ್ರತಿ ದಿನ ನಾವು ಹೊಸಬ್ರಾಗಿರೋದ್ರಿಂದ ಶೆಡ್ಯೂಲ್ಸ್ ಸ್ವಲ್ಪ ನಾವು ಬ್ರೇಕ್ ಜಾಸ್ತಿ ಇತ್ತು. ಸೊ ಹಂಗಾಗಿ ಅಂದ್ರೆ ಬ್ರೇಕ್ ಅಂತೇಳಿ ನಾವು ಒಂದು ಫೆಬ್ರವರಿ ಸ್ಟಾರ್ಟ್ ಮಾಡಿದ್ವಿ, ಜುಲೈಲಿ ಮುಗಿಸ್ಕೊಂಡ್ವಿ. ಒಂದು 5 ತಿಂಗಳಲ್ಲಿ ಶೂಟಿಂಗ್ ಮುಗಿಸ್ಕೊಂಡ್ವಿ. ಬಟ್ ಈ ಫಿಲಮ್ ಮುಗಿದ್ಮೇಲೆ ಫಸ್ಟ್ ಕಾಪಿ ಅಂತ ಏನ್ ಹೇಳ್ತೀವಲ್ಲ, ಸಿನಿಮಾ ಮುಗಿದ್ಮೇಲೆ ನಾವು ಏನು ವಿಚಾರಿಸ್ತಾ ಹೋಗ್ತೀವಲ್ಲ, ಅಲ್ಲಿ ನೆಗೆಟಿವ್ ಫೀಡ್ ಆಗಿ ಈವನ್ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ, ಸೊ ಏನು ಇಲ್ಲ ಸರ್ ಸಿನಿಮಾ ಚೆನ್ನಾಗಿದ್ರೆ ಎತ್ಕೊಂಡು ಹೋಗುತ್ತೆ. ಸೊ ಆತರ ಮಾತಾಡಿದಾಗ ಪ್ರೊಡ್ಯೂಸರ್ ತಲೆಯಲ್ಲಿ ಎಲ್ಲ ಕ್ವಶನ್ ಮಾರ್ಕ್. ಕರೆಕ್ಟ್. ಆಡಿಯೋ ರೈಟ್ಸ್ ಬರುತ್ತೆ ಅಂತ ಹೇಳಿರ್ತೀವಿ ಫಸ್ಟ್. ಹೌದು. ಸೊ ಆಡಿಯೋ ರೈಟ್ಸ್ ಹತ್ರ ಹೋದಾಗ ಅಲ್ಲೂ ಬರಲ್ಲ. ಬಟ್ ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ, ಯಾರು ಚಾರಿಟಿ ಇಲ್ಲ, ಅವ್ರಿಗೂ ಅದ್ರಲ್ಲಿ ಬಿಸ್ನೆಸ್ ನೋಡ್ತಾರೆ. ನಮ್ಮ ಸಾಂಗ್ ಅಲ್ಲಿ ಯಾರು ಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಯಾರು, ಎಲ್ಲ ಹೊಸಬ್ರು. ಸೊ ಅವರೇ ಹೇಳ್ತಾರೆ, ಏನಾದ್ರು ಚೆನ್ನಾಗಿ ಜನರೇಟ್ ಆದ್ರೆ ನಾವ್ ಏನಾದ್ರು ಕೊಡ್ತೀವಿ ಅಂತ. ಪ್ರೊಡ್ಯೂಸರ್ ಸ್ಯಾಟಿಸ್ಫೈ ಆಗ್ಬೇಕಲ್ಲ, ಯಾಕಂದ್ರೆ ನಾವು ಇಲ್ಲಿ ಏನೇನೋ ಹೇಳ್ಬಿಟ್ಟಿರ್ತೀವಿ. ಹೌದು, ಇನ್ವೆಸ್ಟ್ ಮಾಡಿರ್ತೀವಿ ಸರ್. ಇಷ್ಟು ಇನ್ವೆಸ್ಟ್, ಅಟ್ಲೀಸ್ಟ್ ನಾವು ಮ್ಯೂಸಿಕ್ ಏನು ಇನ್ವೆಸ್ಟ್ ಮಾಡಿದೀವಲ್ಲ, ಆ ಇನ್ವೆಸ್ಟ್ಮೆಂಟ್ ಅಂತೂ ಆಡಿಯೋ ಕಂಪ್ನಿ ಬರುತ್ತೆ ಅಂತ ಹೇಳ್ಬಿಟ್ಟಿರ್ತೀವಿ. ಸೊ ಇದೆಲ್ಲ ಇದಾದಾಗ ಏನಾಗುತ್ತೆ, ಪ್ರೊಡ್ಯೂಸರ್ಗೆ ಸಿನಿಮಾ ಫಸ್ಟ್ ಕಾಪಿಯಿಂದ ಪ್ರೊಡ್ಯೂಸರ್ಗೆ ಆಲ್ರೆಡಿ ನೆಗೆಟಿವ್ ಸ್ಟಾರ್ಟ್. ಅದೇ
ಸೊ ಆಕ್ಚುಲಿ ವಾಟ್ ಎವರ್ ದ ಫ್ಯಾಕ್ಟ್ ಯು ಕೇಮ್ ಟು ನೋ ಅದನ್ನೇ ಫೀಡ್ ಮಾಡಿರ್ತೀರಾ ನೀವು. ಬಟ್ ಏನಾಗಿದೆ ಅಂದ್ರೆ ಆ ನಾಲೆಜ್ ಕಮ್ಮಿ ಇತ್ತು, ಆದ್ರಿಂದ ಗೊತ್ತಿಲ್ಲ ಇದು ಸಿಗ್ಬೋದೇನೋ ಅನ್ನೋದ್ರ ದೃಷ್ಟಿಲೇ ಹೇಳಿರ್ತೀರಾ. ಬಟ್ ಬಂದಿಲ್ಲ ಅಂದಾಗ ಈ ಪ್ರಾಬ್ಲಮ್ಸ್ ಆಗತ್ತೆ. ಇದು ಆಕ್ಚುಲ್ ಆಗಿ ನೀವು ಟೈಟಲ್ ಚೆನ್ನಾಗಿಟ್ಟಿದ್ದೀರಾ, ನಿಮ್ದೇ ಕತೆ ಅಂತ ಯಾರು ಹೇಳ್ತಾ ಇದ್ದೀರಾ ಅಂದ್ರೆ ಹೊಸದಾಗಿ ಚಿತ್ರರಂಗದೊಳಗೆ ಪಾದಾರ್ಪಣೆ ಮಾಡೋಂಥ ಟೀಮ್ಗಳಿಗೆ ಇದು ನಿಮ್ದೇ ಕತೆ, ಅಂದ್ರೆ ಅವ್ರಿಗಾಗಿರೋ ಅಂಥ ಅನುಭವಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ದಯಮಾಡಿ ಇದನ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಪ್ಲಾನಿಂಗ್ ಅಲ್ಲಿ ಎಲ್ಲೂ ಮಿಸ್ ಆಗಬೇಡಿ. ಜೊತೆ ಪ್ರಮೋಷನ್ ಲೆವೆಲ್ ತನಕನೂ ಮಾತಾಡಿದ್ದಾರೆ. ನೀವು ಇವಾಗ ಹೇಳ್ತಾ ಇರೋದು ಅವ್ರದೇ ಕತೆ, ಯಾಕಂದ್ರೆ ನಾಲೆಜ್ ಇಲ್ದೇನೆ ಬರ್ತಾರೆ, ಬಂದಾದ್ಮೇಲೆ ಇದನ್ನೆಲ್ಲ ಫೇಸ್ ಮಾಡ್ಬೇಕಾಗತ್ತೆ ಅವರು ಇವತ್ತಲ್ಲ ನಾಳೆ. ಅದಕ್ಕಿಂತ ನೀವು ಇವಾಗ ಹೆಂಗೆ ಪ್ಲಾನ್ ಮಾಡಿ ಒಂದು ಸಿನಿಮಾನ ನೀವು ಯೂನಿವರ್ಸಿಟಿ ತರ ತಗೊಂಡು ಹೈಯೆಸ್ಟ್ ಫೀಸ್ ಪೇ ಮಾಡಿ ಸಿನಿಮಾ ಮಾಡೋದು ಹೆಂಗೆ ಅಂತ ಕಲ್ತಿರಂಗ್ ಆಗಿದೆ ಈಗ. ಸೊ ದ ಸೆಕೆಂಡ್ ಸಿನಿಮಾಗೆ ನೀವು ಆ ಮಿಸ್ಟೇಕ್ ಮಾಡ್ತಾ ಇಲ್ಲ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಬಿನ್ ಪ್ರಿಪೇರ್ಡ್ ಫಾರ್ ದ ಸೆಕೆಂಡ್ ಸಿನಿಮಾ. ಈಗ ಅದನ್ನ ನೀವು ಶೇರ್ ಮಾಡ್ಕೋತಾ ಇದೀರಲ್ಲ, ಇನ್ನೊಬ್ರು ಜೊತೆ ಬಂದು ನಮ್ಮ ಚಾನಲ್ ಮೂಲಕ ಇದನ್ನ ಶೇರ್ ಮಾಡ್ಕೋತಾ ಇದೀರ. ಅದ್ರಲ್ಲಿ ಎಷ್ಟೋ ಸಾಕಷ್ಟು ಜನ ಇದನ್ನ ಕಲ್ತು, ಓ ಇದಿಲ್ಲ ಇದಿದೆ, ಇದಿಲ್ಲ ಇದಿದೆ, ಓ ಈ ತರ ಮಾಡ್ಲೇಬೇಕಾಗುತ್ತೆ, ಸುಮ್ಮನೆ ಒಂದು ಸಿನಿಮಾ ತೆಗೆದು ಬಿಟ್ರೆ ಅದನ್ನ ರಿಲೀಸ್ ಮಾಡೋಕ್ಕಾಗಲ್ಲ, ರಿಲೀಸ್ ಮಾಡಾದ್ಮೇಲೆ ಅದನ್ನ ಸಸ್ಟೈನ್ ಮಾಡೋಕ್ಕಾಗಿಲ್ಲ ಅಂತದ್ದು ಸೆಕೆಂಡ್ ವೀಕ್ ಹೋಗಲ್ಲ, ಸೆಕೆಂಡ್ ವೀಕ್ ಹೋಗಿಲ್ಲ ಅಂದ್ರೆ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಎಲ್ಲ OTT ರೈಟ್ಸ್ ಇಂದ ಹಿಡಿದು ಎಲ್ಲ ರೈಟ್ಸ್ ಇಂದ ಹಿಡಿದು ಎಲ್ಲದ್ರಿಂದ ವಂಚಿತರಾಗ್ತಾರೆ ಅನ್ನೋದು ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ಆ ಕ್ವಶನ್ಸ್ ನ ಕೇಳ್ತಾ ಹೋಗಿದ್ದು. ಆ ಸಿನಿಮಾನ ಏನ್ ಮಾಡ್ಬೇಕು ಅಂತಿದ್ದೀರಿ ಸರ್? ಈಗ ಸಿನಿಮಾನ ನಮಗೆ ಒಂದು ಪ್ಲಾಟ್ಫಾರ್ಮ್ ಕ್ಲೋಸ್ ಆಯ್ತು ಅಂದ್ರೆ ನಮಗೆ ಅದು ಕ್ಲೋಸ್ ಅಂತ, ಈಗ ಅಂದ್ರೆ OTT ಏನ್ ಕ್ಲೋಸ್ ಅಂತ ಅಲ್ಲ ಸರ್, ಓಪನ್ ಇದೆ. ಬಟ್ ನಾವು ಹೋಗ್ತಾ ಇಲ್ಲ. ಕರೆಕ್ಟ್. ಸೊ ಹಂಗಂತ ನಾವ್ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ಕರೆಕ್ಟ್, ನಮಗೆ ಹೋಗಕ್ ಆಗ್ತಾ ಇಲ್ಲ. ಹೌದು. ಸೊ ಆದ್ರಿಂದ ನೆಕ್ಸ್ಟ್ ನಾವು ರೀಚ್ ಎಲ್ಲೂ ಹೋಗ್ಬೋದು. ಸೊ ನಮಗೆ ಎದುರಿಗೆ ಕಾಣ್ತಾ ಇರೋ ಪ್ಲಾಟ್ಫಾರ್ಮ್ ಯೂಟ್ಯೂಬ್. ಓಕೆ. ಸೊ ಯೂಟ್ಯೂಬ್ ಅಲ್ಲಿ ನಮ್ಮ ಸಿನಿಮಾನ ನಾವು ಸ್ಟ್ರೀಮ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ನಮ್ದೇ ಬ್ಲೂ ಸ್ಕೈ ಸ್ಟುಡಿಯೋಸ್ ಅನ್ನೋದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ನಮ್ಮ ಸಿನಿಮಾನ ಪ್ಲೇಸ್ ಮಾಡ್ತಾ ಇದೀವಿ. ಸಿನಿಮಾದಲ್ಲಿ ನಾವು ಒಂದು QR ಕೋಡ್ ಹಾಕಿದ್ವಿ, ಬ್ಯಾಂಕ್ ಅಕೌಂಟ್ ಒಂದು QR ಕೋಡ್ ಹಾಕಿದ್ವಿ. ಸಿನಿಮಾ ನೋಡಿ ನಿಮ್ಗೆ ನಿಮ್ಮ ಪರಿಚಯರಿಗೆ ಶೇರ್ ಮಾಡಿ. ನಿಮ್ಗೆ ಸಿನಿಮಾ ಇಷ್ಟ ಆದ್ರೆ ನೀವು ಒಂದು ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡೋ ಮುಖಾಂತರ ನಮ್ಮ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಬಹುದು ಅನ್ನೋದು ಒಂದು ನನ್ನ ರಿಕ್ವೆಸ್ಟ್. ಈಸ್ ದೇರ್ ಎ ಬ್ರಾಕೆಟ್ ಅಂದ್ರೆ ಅವರು ಇಷ್ಟೇ ಅಮೌಂಟ್ ಹಾಕ್ಬೇಕು ಅಂತ ಆಗುತ್ತಾ ಸ್ಕ್ಯಾನ್ ಮಾಡಿದ್ರೆ, ಅಥವಾ ಏನಿಲ್ಲ ಸರ್, ಏನು ಇಲ್ಲ. ಅವೇನೋ ಒಂದು ಟಿಕೆಟ್ ಪ್ರೈಸ್ ಹಾಕ್ಬೋದು, ಇಲ್ಲ ಅವ್ರ ಇಷ್ಟ, ಅದೇ ಹಾಕ್ಬೋದು, ಇಷ್ಟ ಹಾಕ್ಬೋದು ಅಂತ. ಸಿನಿಮಾ ಇಷ್ಟ ಆದ್ರೆ, ಯಾಕಂದ್ರೆ ನಾವು ಸಿನಿಮಾದಲ್ಲಿ ಹೇಳಿರೋದೇ ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಅದನ್ನ ಹೆಂಗ್ ಕಾಮಿಡಿಯಾಗಿ ಹೇಳ್ಬೋದು, ಒಂದು ಎಮೋಷನ್ ಆಗಿ ಹೇಳ್ಬೋದು. ಫಸ್ಟ್ ಹಾಫ್ ಪೂರ್ತಿ ಕಾಮಿಡಿಯಲ್ಲಿ ಹೇಳಿದ್ವಿ, ಸೆಕೆಂಡ್ ಹಾಫ್ ಒಂದು ಎಮೋಷನ್ ಕ್ರಿಯೇಟ್ ಮಾಡಿದ್ವಿ. ಕೊನೆಗೆ ಎಲ್ಲೂ ನಾವು ಮೆಸೇಜ್ ಅಂತ ಕೊಟ್ಟಿಲ್ಲ, ಯಾಕಂದ್ರೆ ನಮ್ಮ ಮೆಸೇಜ್ ಅಂತ ನಂಬೋದಿಲ್ಲ, ಒಂದು ಇನ್ಫಾರ್ಮೇಶನ್ ಇದೆ. ಸೊ ಕೊನೆಗೆ ನಾವು ಅದನ್ನ ಓಪನ್ ಎಂಡೆಡ್ ಫಿಲಮ್ ಅಲ್ಲೇ ಬಿಟ್ಟಿದೀವಿ. ಸೊ ಸಿನಿಮಾ ಇಷ್ಟ ಆದ್ರೆ, ನನ್ನ ಸ್ಟೋರಿ ಇಲ್ಲ ನನ್ನ ಅಕ್ಕಪಕ್ಕದವ್ರ ಸ್ಟೋರಿ, ಇಲ್ಲಪ್ಪ ಇವರಿಂದ ಏನೋ ಒಂದು ಫೇಸ್ ಮಾಡೋದೇನೋ ನಾನು ಕಲ್ತ್ಕೊಂಡೆ, ಒಂದು ಇನ್ಫಾರ್ಮೇಶನ್ ತಗೊಂಡೆ ಅಂತ ಇಂಟ್ರೆಸ್ಟ್ ಆದವರು ಇಲ್ಲ ಇಷ್ಟಪಟ್ಟವರು ಸಪೋರ್ಟ್ ಮಾಡ್ಬೋದು ಸರ್. ಓಕೆ. ಅಲ್ಲ, ತುಂಬಾ ಮೆಚ್ಯೂರ್ಡ್ ಆಗಿ ಹೇಳಿದ್ರಿ. ಏನು ಅಂತಂದ್ರೆ ನಾನು ಮೆಸೇಜ್ ಅಂತ ಹೇಳೋದಿಲ್ಲ, ಅದನ್ನ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದೀನಿ ಅಂತ. ಕರೆಕ್ಟ್ ನೀವು ಹೇಳೋದು. ಯಾಕೆಂದ್ರೆ ಮೆಸೇಜ್ ಅಂತ ನಿಮ್ಗೆ ಸಿಗರೇಟ್ ಪ್ಯಾಕ್ ಮೇಲೆ ಟೋಟಲ್ ಆಗಿ ಅದನ್ನೇ ಕೊಡ್ತಾರೆ, ಕ್ಯಾನ್ಸರ್ ಬರುತ್ತೆ, ಇನ್ನೊಂದಾಗುತ್ತೆ, ಆಮೇಲೆ ನಿಮ್ಮ ಸಿನಿಮಾಲ್ಲೂ ಇಡೀ ಸಿನಿಮಾಲ್ ಎಲ್ಲೆಲ್ಲಿ ಸಿಗರೇಟ್ ಸೇರ್ತಾರೋ ಕುಡಿತಾರೋ ಅಲ್ಲೆಲ್ಲ ಸಾವು ಸಂಭವಿಸುತ್ತದೆ ಎಲ್ಲ ಆಗ್ತಾರೆ. ಜನ ಯಾವುದು ಆ ಮೆಸೇಜ್ ತಗೊಳ್ಳಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ, ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ತಗೊಳ್ಳೋರು ತಗೋಬಹುದು ಅಂತ. ಪ್ಲಸ್ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಇನ್ನೊಮ್ಮೆ ಹೇಳಿ ಸರ್. ಬ್ಲೂ ಸ್ಕೈ ಸ್ಟುಡಿಯೋಸ್. ಬ್ಲೂ ಸ್ಕೈ ಸ್ಟುಡಿಯೋಸ್ ನಲ್ಲಿ ನಿಮ್ಮ ಚಿತ್ರ ಯಾವತ್ತು ಬಿಡುಗಡೆ ಆಗ್ತಾ ಇದೆ ಸರ್? ಸರ್ ನಮ್ದು 29th ಆಗೋಗಿದೆ, ಆಗ್ಲೇ ಬಿಡುಗಡೆ ಆಗಿದೆ ಸರ್, ಆಗಿದೆ. ಸೊ ನೋಡಿ ಸಿನಿಮಾ ಎಲ್ಲ ಕಡೆಗೂ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ನೋಡಿ, ನಿಮ್ ಕಡೆಯಿಂದನು, ನಿಮ್ ಚಾನಲ್ ಮುಖಾಂತರ, ನಿಮ್ ಚಾನಲ್ ವೀಕ್ಷಕರಿಗೂ ಡೆಫಿನೆಟ್ಲಿ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದಾರೋ, ನಮ್ಮ ಚಾನಲ್ದು ಯಾರ್ಯಾರು ಫಾಲೋವರ್ಸ್ ಇದಾರೋ ಅವ್ರ ಹತ್ರ ನಾವು ಕೇಳ್ಕೊತೀವಿ. ಸೊ ಇದು ಯೂಟ್ಯೂಬಲ್ಲಿ ಬರುತ್ತೆ, ಯೂಟ್ಯೂಬಲ್ಲಿ ಬಂದು ನಿಮ್ಮದೇ ಚಾನಲಲ್ಲಿ ಇರುತ್ತೆ. ಸೊ ಒಂದು ಸ್ಕ್ಯಾನರ್ ಹಾಕಿರ್ತೀರಾ, ಆ ಸ್ಕ್ಯಾನರ್ ಮೂಲಕ ಇಷ್ಟ ಆದಲ್ಲಿ ಅವರು ಶಕ್ತಿಯಾನುಸಾರ ಇಷ್ಟು ಅಂತ ಅವರು ಪ್ರೊಡ್ಯೂಸರ್ಗೆ ಹೋಗುತ್ತೆ. ಅದು ಬ್ಲೂ ಸ್ಕೈ ಸ್ಟುಡಿಯೋಸ್ ಅಕೌಂಟೇ ಕೊಟ್ಟಿದ್ದೀವಿ, ಪ್ರೊಡ್ಯೂಸರ್ ಅಕೌಂಟೇ ಕೊಟ್ಟಿದ್ದೀವಿ, ಅವ್ರಿಗೆ ಹೋಗುತ್ತೆ ಸರ್. ಓಕೆ. ಮಾಧ್ಯಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಚಿತ್ರ ಮಾಧ್ಯಮ ಅಂದ್ರೆ ಚಲನಚಿತ್ರ ಮಾಧ್ಯಮ ಈಸ್ ವೆರಿ ಕ್ಲೋಸ್ ಟು ಪೀಪಲ್ ಅಂತ ಒಂದು ಜಮಾನದಲ್ಲಿ ಹೇಳ್ತಿದ್ರು. ಬಟ್ ಇವಾಗ ಅದನ್ನ OTT ಆಗಿರ್ಬೋದು, ನಮ್ಮ ಮೊಬೈಲ್ಸ್ ಆಗಿರ್ಬೋದು, ಅದೆಲ್ಲ ಕ್ರಮೇಣ ಕಮ್ಮಿ ಮಾಡ್ತಾ ಹೋಗಿದೆ. ಚಿತ್ರಗಳನ್ನ ಅಂದ್ರೆ ಸ್ಕ್ರೀನ್ಗಳು ಕಮ್ಮಿ ಆಗ್ತಾ ಹೋಗ್ತಾ ಇದಾವೆ, ಶಾರ್ಟರ್ ವರ್ಷನ್ ಬರ್ತಾ ಹೋಗ್ತಾ ಇದಾವೆ. ಬಟ್ ಅಗೈನ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಇವಾಗ ಅದೇ ಪ್ಲಾಟ್ಫಾರ್ಮ್ಗೆ ಹಾಕ್ತೀನಿ ಅಂತ ಇದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊತೀನಿ. ಮತ್ತೆ ಇನ್ನೊಂದು ಏನು ಅಂದ್ರೆ, ವಿಶೇಷತೆ ಏನು ಅಂದ್ರೆ, ಫಸ್ಟ್ ಟೈಮರ್ ಅನ್ಸಲ್ಲ ಸರ್. ನಾನು ಟ್ರೈಲರ್ ನೋಡಿದೆ, ನಾನು ಹಾಡುಗಳು ನೋಡಿದೆ.
ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋರಾಗ್ಲಿ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರೋರಾಗ್ಲಿ ಅಂತ ಏನಿಲ್ಲ, ಮತ್ತು ಸ್ಟಾರ್ ಕಾಸ್ಟು ಡೀಸೆಂಟ್ ಆಗಿದೆ. ಸೊ ಇಟ್ ವಿಲ್ ಬಿ ಅ ಡೀಸೆಂಟ್ ವಾಚ್ ಫಾರ್ ದ ಯೂಟ್ಯೂಬ್ ವ್ಯೂವರ್ಸ್ ಅಂತ ನಾನು ಹೇಳ್ತಾ, ನೀವು ನಮ್ಮ ಸ್ಟುಡಿಯೋಗೆ ಇಲ್ಲಿ ತನಕ ಬಂದು ಇಷ್ಟೆಲ್ಲ ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ರಿಂದ ನಮ್ಮ ಮುಂಬರೋ ಯಾರಾದರೂ ಚಿತ್ರ ಮಾಡೋರು ಇರ್ತಾರಲ್ಲ, ಅಂದರೆ ನಮ್ಮ ಫಿಲ್ಮ್ ಮೇಕರ್ಸ್ ಇರ್ತಾರಲ್ಲ, ಅವ್ರಿಗೆ ಎಷ್ಟೋ ಒಂದು ಇನ್ಫಾರ್ಮೇಟಿವ್ ಸಬ್ಜೆಕ್ಟ್ನ ಮಾತಾಡಿದ್ದೀರಾ. ಸೊ ನಿಮಗೆ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಚಾನಲ್ ಬಗ್ಗೆನೂ ಒಂದೆರಡು ಮಾತಾಡಬೇಕು. ಏನಾಗುತ್ತೆ ಅವಲೇ ಮಾತಾಡಿದ್ರಿ, ಅಂದರೆ ಚಾನಲ್ಗಳ ಮುಖಾಂತರ ನಾವು ಈ ಥರದ್ದೆಲ್ಲ ಚಾನಲ್ಗಳು ನೋಡ್ತಾ ಇದ್ದಾಗ ನಮಗೆ ಫಾರ್ಮ್ 52A ಅನ್ನೋ ಇದೆ ಅಂತ ಗೊತ್ತಾಗಿದೆ ನಿಮ್ಮ ಚಾನಲ್ ನೋಡಿದಾಗ. ನಮಗೆ ಹೆಚ್ಚು ಕಮ್ಮಿ ಪುಣ್ಯ, ನಾವು ಜಾಸ್ತಿ ಪೆನಾಲ್ಟಿ ಕಟ್ಟಲಿಲ್ಲ, 2 months ಪೆನಾಲ್ಟಿ ಬಿತ್ತು. ಅಂದ್ರೆ ಈ ತರ ಅಪ್ಡೇಷನ್ ಎಲ್ಲಿಂದನಾದ್ರೂ ತಗೊಳ್ತಾ ಇರಬೇಕು ಅಂತೇಳಿ. ಸೊ ನಿಮ್ಮ ಚಾನಲ್ ಕೂಡ ಸಿನಿಮಾದವರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಸೊ ಈ ತರ ಎಷ್ಟೇ ಆಗಲಿ ರೀಚ್ ಆಗುತ್ತೆ ಅದು. ಸೊ ನಿಮ್ಮಂಥವ್ರ ಗೈಡೆನ್ಸು, ನಿಮ್ಮ 4 ವರ್ಡ್ಗಳು ನಮಗೆಲ್ಲ ತುಂಬಾ ಹೆಲ್ಪ್ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ನಿಮ್ಮದೇ ಕತೆ ಸಿನಿಮಾ ಬ್ಲೂ ಸ್ಕೈ ಸ್ಟುಡಿಯೋಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಇದೇ 29ನೇ ತಾರೀಕು ಡಿಸೆಂಬರ್ 2025, ಅಂದರೆ ಆಲ್ರೆಡಿ ರಿಲೀಸ್ ಆಗಿದೆ. ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದರಲ್ಲೊಂದು ಕ್ಯೂ ಆರ್ ಕೋಡ್ನ ಪ್ಲೇಸ್ ಮಾಡಿದ್ದೀವಿ. ಅದು ಸ್ಕ್ಯಾನ್ ಮಾಡೋ ಮುಖಾಂತರ ಸಿನಿಮಾ ತಂಡಕ್ಕೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ಆದರೆ ಅದೇ ಥರ ನಿಮಗೆ ಏನು ಅನಿಸುತ್ತೋ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ.